ताप्यनुसृत्य धनञ्जयोदितं नाशं यदूनां भगवद्गतिं च ताम् एकान्तभक्त्या भगवत्यधोक्षजे निवेशितात्मोपररामसंसृते ಹರೇ ಕೃಷ್ಣ. ಇವಾಗ ಹೇಳಿ ನಾವು ಭಗವದ್ಗೀತೆ ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ 15 ಶ್ಲೋಕ 33 ಅನುವಾದ ಈ ರೀತಿ ಇದೆ. ಕೃಷ್ಣ ಕೃಪಾಮೂರ್ತಿ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಯದುವಂಶ ನಾಶವನ್ನು ಶ್ರೀಕೃಷ್ಣ ಪ್ರಭು ಕಣ್ಮರೆಯಾದದನ್ನು ಅರ್ಜುನನು ಹೇಳುತ್ತಿದ್ದುದನ್ನು ಕೇಳಿ ಕುಂತಿಯು ಪೂರ್ತಿ ಗಮನ ಕೊಟ್ಟು ದೇವೋತ್ತಮ ಪರಮಪುರುಷನಾದ ಅಧೋಕ್ಷಜನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡು ಇಹಲೋಕದ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದಳು. ಭಾವಾರ್ಥ: ಸೂರ್ಯನು ಮುಳುಗುವುದು ಎಂದರೆ ಅದು ಅವನ ಕೊನೆ ಅಥವಾ ಸಮಾಪ್ತಿ ಎಂದು ಅರ್ಥವಲ್ಲ. ಅವನು ನಮ್ಮ ದೃಷ್ಟಿಗೆ ಮರೆಯಾಗಿದ್ದಾನೆ ಎಂದು ಮಾತ್ರ ಅರ್ಥ. ಹಾಗೆಯೇ ಒಂದು ನಿರ್ದಿಷ್ಟ ಗ್ರಹದಲ್ಲೋ ವಿಶ್ವದಲ್ಲೋ ಪ್ರಭುವಿನ ಉದ್ದೇಶಿತ ಕಾರ್ಯವು ಮುಗಿಯಿತೆಂದರೆ ಅವನು ನಮ್ಮ ನೋಟಕ್ಕೆ ಕಾಣಿಸುತ್ತಿಲ್ಲ ಎಂದೇ. ಯದುವಂಶವು ಕೊನೆಗೊಂಡಿತೆಂದಾಗಲೂ ಅದು ನಾಶವಾಯಿತೆಂಬ ಅರ್ಥ ಕೊಡುವುದಿಲ್ಲ. ಅದು ಪ್ರಭುವಿನೊಂದಿಗೆ ನಮ್ಮ ದೃಷ್ಟಿಗೆ ಅಗೋಚರವಾಗಿದೆ. ಯುಧಿಷ್ಠಿರನು ಭಗವದ್ಧಾಮಕ್ಕೆ ಮರಳುವ ಸಿದ್ಧತೆಯನ್ನು ಮಾಡಲು ತೀರ್ಮಾನಿಸಿದಂತೆಯೇ ಕುಂತಿಯೂ ನಿರ್ಧರಿಸಿದಳು. ಪ್ರಭುವಿನ ದಿವ್ಯ ಭಕ್ತಿ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ಪ್ರಸ್ತುತ ಭೌತ ದೇಹವನ್ನು ತೊರೆದು ಭಗವದ್ಧಾಮಕ್ಕೆ ಮರಳಲು ರಹದಾರಿಯ ಭರವಸೆ ಇರುವುದು ಅದರಲ್ಲಿ ಮಾತ್ರವೇ. ಪ್ರಭುವಿನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವುದೆಂದರೆ ಪ್ರಸ್ತುತ ದೇಹವನ್ನು ಆಧ್ಯಾತ್ಮೀಕರಿಸುವುದನ್ನು ಪ್ರಾರಂಭಿಸುವುದು. ಹೀಗೆ ಭಗವಂತನನ್ನು ಕುರಿತ ಶುದ್ಧ ನಿರ್ಮಲ ಭಕ್ತಿಯುಳ್ಳವನು ಈ ದೇಹದ ಎಲ್ಲ ಸಾಂಸಾರಿಕ ಸಂಪರ್ಕಗಳನ್ನು ಕಳೆದುಕೊಳ್ಳುತ್ತಾನೆ. ನಾಸ್ತಿಕರು ಅಥವಾ ಅಜ್ಞಾನಿಗಳು ಭಾವಿಸುವಂತೆ ಭಗವಂತನ ಧಾಮವು ಕಟ್ಟುಕಥೆಯಲ್ಲ. ಆದರೆ ಲೌಕಿಕ ಸಾಧನಗಳಾದ ಸ್ಪುಟ್ನಿಕ್ಗಳಲ್ಲೋ ಉಪಗ್ರಹದಲ್ಲೋ ಕುಳಿತು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿನ ಈ ದೇಹವನ್ನು ತ್ಯಾಗ ಮಾಡಿ ಖಂಡಿತವಾಗಿಯೂ ಅಲ್ಲಿಗೆ ಹೋಗಬಹುದು. ಹಾಗೆ ದೇವತ್ವಕ್ಕೆ ಹೋಗಿ ಸೇರಲು ಭಕ್ತಿ ಸೇವೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅದು ಸೂಕ್ತ ರಹದಾರಿಯನ್ನು ದೊರಕಿಸಿಕೊಡುತ್ತದೆ. ಕುಂತಿಯು ಆ ಕಾರ್ಯವನ್ನು ಕೈಗೊಂಡಳು. तस्मै श्री गुरुवे नमः. श्री चैतन्यमनोभीष्टं स्थापितं येन भूतले स्वयंरूपकदामह्यं ददाति स्वपदान्तिकं. वन्देऽहं श्रीगुरौ श्रीयुतपदकमलं श्रीगुरुं वैष्णवांश्च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं भजनसहितं कृष्णचैतन्यदेवां श्रीराधाकृष्णपादान् सगणललितं श्रीविशाखान्वितांश्च हे कृष्ण करुणा सिन्धु दीनबन्धो जगत्पते गोपेश गोपिका कांत राधाकांत नमोस्तुते. तप्तकांचन गौरांगी राधे वृंदावनेश्वरी विषपानुस्तुते प्रणमामि हरिप्रिये. वाञ्छाकल्पतरुभ्यश्च कृपासिन्धुभ्यश्च च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौरभक्तवृंद. हरे कृष्ण 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 हरे 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 राम 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 हरे हरे. महांकविवाचनं कृपादमं वन्दे श्रीगुरुपरमात्मनं श्री चैतन्य ईश्वर. You can read the translation of the next book. It's important. ಇವತ್ತು 33, 34 ಎರಡು ಶ್ಲೋಕ ಮಾಡ್ತಿದ್ದೀವಿ. 34ನೇ ಶ್ಲೋಕದ ಅನುವಾದ ಮಾತ್ರ ಹೇಳ್ತಾ ಇದ್ದೀನಿ. ಯದುವಂಶದವರೆಲ್ಲರೂ ತಮ್ಮ ದೇಹಗಳನ್ನು ತ್ಯಜಿಸುವಂತೆ ಮಾಡಿ ಪರಮ ಜನನರಹಿತನಾದ ಪರಮ ಪ್ರಭು ಶ್ರೀಕೃಷ್ಣನು ಭೂಭಾರವನ್ನು ಇಳಿಸಿದನು. ಇದು ಒಂದು ಮುಳ್ಳನ್ನು ಇನ್ನೊಂದು ಮುಳ್ಳಿನಿಂದ ತೆಗೆದ ಹಾಗೆ. ನಿಯಂತ್ರಕನಿಗೆ ಎರಡೂ ಒಂದೇ ಸಮ. Hare Krishna. So welcome you all to this Sunday morning feast program. ಹರೇ ಕೃಷ್ಣ. ಎಲ್ಲರಿಗೆ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತ. Very nice to see all of you and very thankful to Madan Mohan for having given me an opportunity to come and serve you all. ತಮ್ಮೆಲ್ಲರನ್ನು ನೋಡೋದಕ್ಕೆ ಬಹಳ ಸಂತೋಷ ಆಗ್ತಿದೆ ಮತ್ತು ಈ ಸೇವೆಯನ್ನು ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. When he opened the center, I was wondering whether we will have so many devotees gathering. It's about a year now, less than a year.
1 year, for almost 1 year. It's not very easy to bring people to Krishna consciousness, but he has done a wonderful job and I appreciate him for that. But actually it is a team effort, Prabhu, everyone. No, of course. ಪ್ರಭುಗಳು ಹೇಳ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ 1 ವರ್ಷ ಆಯಿತು, ಬಹಳ ಕಡಿಮೆ ಜನ ಇದ್ದರು, ಈಗ ಸ್ವಲ್ಪ ಜನ ಇರೋದನ್ನು ನೋಡಿ ನನಗೆ ಸಂತೋಷ ಆಗ್ತಾ ಇದೆ. ಭಕ್ತರನ್ನು ಅಂದರೆ ಸಾಮಾನ್ಯ ಜನರನ್ನು ಭಕ್ತಿ ಸೇವೆ ಕರ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾರೆ. So the essence of our gathering today itself is mentioned in these 2 slokas today. ಈ 2 ಶ್ಲೋಕದಲ್ಲಿ ಯಾಕೆ ಎಲ್ಲರೂ ಈ ರೀತಿ ಸೇರಬೇಕು, ಭಾಗವತ ಕೇಳಿಸ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದಾರೆ. So Arjuna heard that Lord has wound up his pastimes, and he also, when the Lord appears here, he comes along with his associates who are generally the principal demigods. ಭಗವಂತ ಯಾವಾಗ ಈ ಲೋಕದಲ್ಲಿ ಅವತಾರ ಮಾಡ್ತಾರೆ, ಅವರು ಅನೇಕ ದೇವತೆಗಳೊಂದಿಗೆ ಮತ್ತು ಅವರ ಸಹಚರ ಭಕ್ತರೊಂದಿಗೆ ಅವತಾರ ಮಾಡ್ತಾರೆ. So in this particular pastime, the Lord requested the demigods some from the heavenly planets and some from the spiritual planets, but not everybody becomes qualified to be a part of the pastimes, even if they are demigods. So he requested many demigods to come and appear in this material world to help him in his pastime. ಭಗವಂತ ಇಲ್ಲಿ ಅವತಾರ ಮಾಡಿದಾಗ ಅವರ ಜೊತೆ ಅನೇಕ ದೇವತೆಗಳೊಂದಿಗೆ ಈ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದರು. ಕೆಲವರು ದೇವತೆಗಳು, ಕೆಲವರು ಆಧ್ಯಾತ್ಮಿಕ ಲೋಕದಲ್ಲಿರುವಂತಹ ಭಕ್ತರು, ಕೆಲವರಿಗೆ ಅರ್ಹತೆ ಇತ್ತು, ಕೆಲವರಿಗೆ ಅರ್ಹತೆ ಇಲ್ಲ ಅಂದರೂ ಸಹ ಅವರು ಅವರೆಲ್ಲರನ್ನೂ ಕರುಣೆಯಿಂದ ಇಲ್ಲಿಗೆ ಕರ್ಕೊಂಡು ಬಂದು ಲೀಲೆಗಳನ್ನು ಮಾಡಿದರು. So the Lord appears for many reasons, and then when the purpose of the pastimes are over, then he disappears. ಭಗವಂತ ಅನೇಕ ಕಾರಣಗಳಿಗೆ ಅವತಾರ ಮಾಡ್ತಾರೆ. ಆ ಕಾರಣದ ಉದ್ದೇಶ ಪೂರೈಕೆಯಾದ ನಂತರ ಅವರು ಇಲ್ಲಿಂದ ಕಣ್ಮರೆಯಾಗ್ತಾರೆ. The Lord does not have birth or death like us. He is unborn, so neither he has got birth nor he has got death. ಭಗವಂತನಿಗೆ ನಮ್ಮ ರೀತಿ ಹುಟ್ಟು ಸಾವುಗಳಿಲ್ಲ, ಆತ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಆತ ಕಾಣಿಸ್ಕೊಳ್ತಾನೆ ಮತ್ತು ಆ ಉದ್ದೇಶ ಪೂರೈಕೆಯಾದ ನಂತರ ಕಣ್ಮರೆಯಾಗ್ತಾನೆ. There are millions of universes in this material manifestation, of which ours is the smallest one. ಈ ಭೌತಿಕ ಜಗತ್ತಿನಲ್ಲಿ ಅನೇಕ ವಿಶ್ವಗಳಿದೆ, ಲೋಕಗಳಿದೆ. ಅದರಲ್ಲಿ ನಮ್ಮ ಭೂಲೋಕ ಬಹಳ ಚಿಕ್ಕದು. So when he winds up his pastime here, he simultaneously performs some other pastime in another universe, and simultaneously some other pastime in another universe. So the whole pastime goes on a circle and covers all the universes. ಭಗವಂತ ಅವತಾರ ಮಾಡಿದಾಗ ಅನೇಕ ಲೋಕಗಳಲ್ಲಿ ಈ ರೀತಿ ಲೀಲೆಗಳನ್ನು ಮಾಡ್ತಾ ಇರ್ತಾರೆ. ಈ ಲೋಕದಲ್ಲಿ ಲೀಲೆ ಮುಗಿದ ನಂತರ ಮತ್ತೊಂದು ಲೋಕ, ಈ ರೀತಿಯಾಗಿ ಎಲ್ಲ ಲೋಕಗಳಲ್ಲೂ ಭಗವಂತ ತನ್ನ ವಿಶೇಷವಾದಂತಹ ಬೇರೆ ಬೇರೆ ರೀತಿಯ ಅಗತ್ಯವಿರುವಂತಹ ಲೀಲೆಗಳನ್ನು ಅವರು ತೋರಿಸ್ತಾರೆ. So Arjuna saw the entire episode and he came back to the Pandavas and narrated how Lord Krishna has wound up his pastimes, and the associates who were with Krishna at that time, he vanquished the dynasty also. ಅರ್ಜುನ ಇವತ್ತಿನ ಸನ್ನಿವೇಶ ಏನಿದೆ ಅಂದರೆ, ಅರ್ಜುನ ದ್ವಾರಕೆಯಿಂದ ಬಂದು ಯುಧಿಷ್ಠಿರನಿಗೆ ಎಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿ ಕೃಷ್ಣ ತನ್ನ ಲೀಲೆಯನ್ನು ಪರಿಸಮಾಪ್ತಿ ಮಾಡಿದ್ರು ಮತ್ತು ಯದುವಂಶದವರು ಯಾವ ರೀತಿ ಎಲ್ಲ ನಾಶವಾದರು ಅನ್ನೋದ್ರ ಬಗ್ಗೆ ಅವರು ಹೇಳ್ತಿದ್ದಾರೆ. So Kunti she just overheard Arjuna narrating these incidences, and immediately she thought that it is the right time for me to be engaged in transcendental loving service to the Lord, and this way being engaged, she wound up her pastime also. ಯಾವಾಗ ಈ ವಿಷಯವನ್ನು ಯುಧಿಷ್ಠಿರ ಮಹಾರಾಜಗೆ ಅರ್ಜುನ ಹೇಳ್ತಾ ಇರ್ತಾರೆ, ಕೃಷ್ಣ ಲೀಲೆಗಳನ್ನು ಮುಗಿಸಿದರು ಅಂತ, ಅದನ್ನು ಕುಂತಿಯೂ ಸಹ ಕೇಳಿಸ್ಕೊಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿಸ್ಕೊಂಡ್ವಿ, ಈ ವಿಷಯ ಭಗವಂತ ಇಲ್ಲ ಅದನ್ನು ಕೇಳಿಸ್ಕೊಂಡ ನಂತರ ಯುಧಿಷ್ಠಿರ ಮಹಾರಾಜ ದೇಹತ್ಯಾಗ ಮಾಡಿ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಕುಂತಿದೇವಿಯೂ ಸಹ ಅದನ್ನು ಕೇಳಿಸ್ಕೊಂಡು ಕೃಷ್ಣ ನಿಲ್ಲದಂತಹ ವಿಷಯವನ್ನು ಕೇಳಿಸ್ಕೊಂಡ ನಂತರ ಆಕೆ ಭಕ್ತಿ ಸೇವೆಯಲ್ಲಿ ತೊಡಗಿ ಆ ಭಕ್ತಿ ಸೇವೆಯ ಮುಖಾಂತರ ದೇಹವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. The Pandavas were very dear devotees of the Lord and couldn't tolerate the separation from the Lord. ಪಾಂಡವರು ಭಗವಂತನ ಅತ್ಯಂತ ಪ್ರೀತಿಯ ಭಕ್ತರು. ಅವರಿಗೆ ಭಗವಂತ ಇಲ್ಲದೇ ಇರೋದನ್ನ ಕೇಳಿ ಸಹಿಸ್ಕೊಳ್ಳೋಕೆ ಆಗ್ತಿರೋದಿಲ್ಲ. So some of the wind-up pastimes happened in Dwarka, but the Pandavas went back to the Himalayas, followed by Kunti Devi. ಕೆಲವರು ಅಂದರೆ ಯದುವಂಶದವರೆಲ್ಲರೂ ಸಹ ಅವರ ಲೀಲೆಗಳನ್ನು ಮುಕ್ತಾಯ ಮಾಡಿದ್ದು ದ್ವಾರಕದಲ್ಲಿ, ಮತ್ತು ಪಾಂಡವರು
ಹಿಮಾಲಯಕ್ಕೆ ಹೋಗ್ತಾರೆ ಅವರ ಒಂದು ದೇಹತ್ಯಾಗ ಮಾಡೋದಕ್ಕೆ. So the point is that we have to live, we have to be taking birth with Krishna consciousness, we have to live with Krishna consciousness, and we have also to live with Krishna consciousness. ಮುಖ್ಯವಾದ ಅಂಶ ಏನು ಅಂತಂದರೆ, ನಾವು ಸಾಧ್ಯ ಜನ್ಮ ತಗೊಳ್ಬೇಕಾದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರಬೇಕು, ಈ ಜೀವನನ್ನೇ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು, ಈ ದೇಹ ಬಿಡಬೇಕಾದ್ರೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಸ್ಮರಣೆಯಲ್ಲಿ ಬಿಡಬೇಕು. If one remembers the Lord at the time of leaving his body, then he goes back to the spiritual world where there is no cycle of birth and death. ಯಾವ ವ್ಯಕ್ತಿ ದೇಹವನ್ನು ತ್ಯಾಗ ಮಾಡುವಾಗ ಭಗವಂತನ ಸ್ಮರಣೆ ಮಾಡ್ತಾ ದೇಹ ತ್ಯಾಗ ಮಾಡ್ತಾರೆ, ಅವರು ಮತ್ತೆ ಈ ಹುಟ್ಟು ಸಾವುಗಳಿರುವ ಲೋಕಕ್ಕೆ ಪುನಃ ಬರೋದಿಲ್ಲ, ಅವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ. And one must complete somehow to become Krishna consciousness throughout the life. Then only it is possible to remember Krishna at the time of our death. ಮುಖ್ಯವಾದ ವಿಷಯ ಏನಂದರೆ, ನಮ್ಮ ಜೀವನದ ಕೊನೆಯಲ್ಲಿ ದೇಹ ಬಿಡುವಾಗ ಸಾಯುವಾಗ ಭಗವಂತನ ಸ್ಮರಣೆ ಬರಬೇಕಾದ್ರೆ ಜೀವನ ಪೂರ್ತಿ ನಾವು ಭಕ್ತಿ ಸೇವೆಯನ್ನು ಆಚರಣೆ ಮಾಡಬೇಕು. ಸುಮ್ಮನೆ ಆಟೋಮೆಟಿಕ್ಕಾಗಿ ಮನೆಗೆ ಬರುತ್ತೆ ಅಂತಲ್ಲ, ಜೀವನ ಪೂರ್ತಿ ನಾವು ಯಾವಾಗ ಸಾಧನೆ ಭಕ್ತಿ ಸೇವೆ ಮಾಡ್ತೀವಿ ಅಂತ್ಯದಲ್ಲಿ ಭಗವಂತನ ನಾಮಸ್ಮರಣೆ ಬರುತ್ತೆ. So for anyone to enter into any planet, different qualities and qualifications are required. There are many heavenly planets where one can reach by performing even karma kanda activities. But all the planets, right from topmost Brahma Loka to Patala Loka, they all have one thing in common, that is birth, cycle of birth and death. ನಾವು ಈ ದೇಹ ಬಿಟ್ಟು ಬೇರೆ ಲೋಕಕ್ಕೆ ಹೋಗಬೇಕಾದ್ರೆ ನಮಗೆ ಆ ಒಂದು ಅರ್ಹತೆ ಇರಬೇಕು, ಅಷ್ಟು ಸಾಧನೆಯನ್ನು ನಾವು ಮಾಡಿರಬೇಕಾಗುತ್ತೆ. ಅನೇಕ ಸ್ವರ್ಗಲೋಕಗಳಿದೆ, ಅಲ್ಲಿಗೆ ಹೋಗಬೇಕು ಅಂದರೆ ಅದಕ್ಕೆ ಸೂಕ್ತವಾದಂತಹ ಕರ್ಮಕಾಂಡ ಇತ್ಯಾದಿ ಪೂಜೆಗಳನ್ನು ನಾವು ಮಾಡಬೇಕಾಗುತ್ತೆ. ಆದರೆ ಅತಿ ಮೇಲ್ಮಟ್ಟದ ಲೋಕವಾದಂತಹ ಬ್ರಹ್ಮಲೋಕದಿಂದ ಹಿಡಿದು ಅತಿ ಕೆಳಗಿನ ಲೋಕವಾದ ಪಾತಾಳದ ಲೋಕದವರೆಗೂ ಸಹ ಒಂದು ಸಹಜವಾಗಿ ಇರೋದು ಏನು ಅಂತಂದರೆ, ಈ ಎಲ್ಲ ಲೋಕಗಳಲ್ಲಿ ಹುಟ್ಟು ಸಾವು ರೋಗ ವೃದ್ಧಾಪ್ಯ ಇದೆ. ಈ ಲೋಕಗಳನ್ನು ಮೀರಿ ನಾವು ವೈಕುಂಠ ಲೋಕಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. So the Lord himself says in Bhagavad Gita that those who enter my kingdom, they don't come back again to this material world. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಆದರೆ ಯಾರು ನನ್ನ ಆಧ್ಯಾತ್ಮಿಕ ಲೋಕಕ್ಕೆ ಬರ್ತಾರೆ ಅವರು ಮತ್ತೆ ಈ ಜನನ ಮರಣಗಳ ಈ ಲೋಕದಲ್ಲಿ ಬಂದು ಒದ್ದಾಡೋದಿಲ್ಲ ಅಂತ. So and the only process of entering the spiritual kingdom is devotional service. ಆಧ್ಯಾತ್ಮಿಕ ಜಗತ್ತಿಗೆ ನಾವು ಪ್ರವೇಶ ಪಡಿಬೇಕಾದ್ರೆ ಒಂದೇ ವಿಧಾನ, ಭಕ್ತಿ ಸೇವೆಯನ್ನು ಆಚರಣೆ ಮಾಡಬೇಕು. The Lord is an embodiment of devotional service. The process of attaining him is devotional service, and the end of our goal is also devotional service. ಭಗವಂತ ಭಕ್ತಿ ಸೇವೆಗೆ ಒಲಿತಾರೆ, ಅವರು ಇರೋದು ಭಕ್ತಿ ಸೇವೆಯನ್ನು ಸ್ವೀಕಾರ ಮಾಡೋದಕ್ಕೆ. ನಾವು ಯಾವಾಗ ಭಕ್ತಿ ಸೇವೆಯನ್ನು ನಿರಂತರವಾಗಿ ಮಾಡ್ತೀವಿ, ಅವರು ನಮಗೆ ಈ ದೇಹದ ಕೊನೆಯಲ್ಲಿ ಆಧ್ಯಾತ್ಮಿಕ ಲೋಕವನ್ನು ಅನುಗ್ರಹಿಸ್ತಾರೆ. In the Vedas there are many sections like Karma Kanda, Jnana Kanda, Upasana Kanda, etc. But the only way to approach the Lord is pure devotion service. ವೇದಗಳಲ್ಲಿ ಅನೇಕ ಕಾಂಡಗಳಿದೆ, ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ. ಆದರೆ ಭಗವಂತನ ಹತ್ತಿರ ಹೋಗೋದಕ್ಕೆ ಇರುವಂತಹ ಒಂದೇ ವಿಧಾನ ಅಂದರೆ ಅದು ಶುದ್ಧವಾದಂತಹ ನಿಷ್ಕಾಮ್ಯವಾದಂತಹ ಭಕ್ತಿ ಸೇವೆ. So the Lord arranged the battle between Pandavas and Kauravas, Kurukshetra. The Kauravas were vanquished and the Pandavas became victorious. ಭಗವಂತ ಪಾಂಡವ ಮತ್ತು ಕೌರವರ ನಡುವೆ ಯುದ್ಧವನ್ನು ಅವರ ಸಂಕಲ್ಪದಂತೆಯೇ ವ್ಯವಸ್ಥೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಧರ್ಮಿಗಳಾದಂತಹ ಎಲ್ಲ ಕೌರವರು ನಾಶವಾಗ್ತಾರೆ, ಧರ್ಮಿಷ್ಠರಾದಂತಹ ಪಾಂಡವರು ರಾಜ್ಯಭಾರವನ್ನು ವಹಿಸಿಕೊಳ್ತಾರೆ. The Lord was not simply satisfied by keeping the Pandavas on the throne. He felt that there is something else to be done. ಭಗವಂತ ಪಾಂಡವರು ರಾಜ್ಯಭಾರ ಅವರಿಗೆ ರಾಜ್ಯ ಪಟ್ಟಾಭಿಷೇಕ ಆದ ನಂತರ ಅಷ್ಟೊಂದಲೇ ತೃಪ್ತವಾಗಲಿಲ್ಲ, ಅವರಿಗೆ ಇನ್ನೊಂದು ಕಾರ್ಯ ಬಾಕಿ ಇದೆ ಅಂತ ತಿಳಿದಿತ್ತು. So he thought that if I leave my Yadu dynasty behind, they are very, very powerful demigods and they may be a big burden to the society. ಅವರು ಯೋಚನೆ ಮಾಡ್ತಾರೆ, ಈ ಯದು ವಂಶದವರು ಏನಾದ್ರು ನಾನು ಇಲ್ಲಿಂದ ಕಣ್ಮರೆಯಾದ ನಂತರ ಅವರು ಉಳ್ಕೊಂಡ್ರೆ ಅವರು ಅತ್ಯಂತ ಶಕ್ತಿಶಾಲಿಗಳು, ಅವರೇನಾದ್ರು ಅಧರ್ಮದ ಕೆಲಸದಲ್ಲಿ ತೊಡಗಿದ್ರೆ, ಯಾಕಂದರೆ ಶಕ್ತಿಶಾಲಿ ದೇವತೆಗಳಲ್ಲ ಅವರೆಲ್ಲ, ಆವಾಗ ಇಡೀ ಭೂಭಾರಕ್ಕೆ ಹೆಚ್ಚಾಗುತ್ತೆ, ಭೂಮಿಗೆ ತೊಂದರೆ ಆಗುತ್ತೆ. So the Lord wound up his pastime in Gujarat, Dwarka. ಭಗವಂತ ತನ್ನ ಲೀಲೆಗಳನ್ನು ದ್ವಾರಕೆಯಲ್ಲಿ ಮುಕ್ತಾಯ ಮಾಡ್ತಾರೆ. So the way he organized this Kurukshetra battle,
Similarly, he organized his final roundup for the Yadus also starting from Gujarat, Dwarka. ಯಾವ ರೀತಿ ಕುರುಕ್ಷೇತ್ರದಲ್ಲಿ ಕೆಲವರು ಅಧರ್ಮಿಗಳನ್ನು ಅವರು ನಾಶ ಮಾಡ್ತಾರೋ ಅದೇ ರೀತಿ ದ್ವಾರಕೆಯಲ್ಲಿ ಯದುವಂಶದ ಎಲ್ಲ ರಾಜರನ್ನು ಸಹ ಅವರು ನಾಶ ಮಾಡೋದಕ್ಕೆ ಯೋಜನೆ ಮಾಡ್ತಾರೆ. So there were many young boys in the Yadu dynasty. They were all one time in a very playful mood. ಒಂದು ಸಾರಿ ಈ ಒಂದು ಅಂದರೆ ಯದುವಂಶದಲ್ಲಿ ಅನೇಕ ಮಕ್ಕಳಿದ್ರು, ಯುವಕರಿದ್ರು. ಅವರು ಒಂದ್ಸರಿ ಬಹಳ ಆಟ ಆಡುವಂತಹ ಒಂದು ಮನೋಭಾವದಲ್ಲಿರ್ತಾರೆ. So these boys, when they were in a playful mood, they dressed Samba like a woman. ಅವರು ಈ ರೀತಿ ಒಂದು ಆಟ ಆಡುವಂತಹ ಗಮನದಲ್ಲಿ ಇರಬೇಕಾದ್ರೆ ಒಬ್ಬ ಯುವಕ, ಅವನ ಹೆಸರು ಸಾಂಬ, ಆತನಿಗೆ ಹೆಂಗಸಿನಂತೆ ಅವ್ರಿಗೆ ವೇಷ ಹಾಕ್ತಾರೆ, ಸೀರೆ ಎಲ್ಲ ಉಡಿಸ್ತಾರೆ. So they went to the rishis, sages who were there, and approached and asked them, the sages, a question: what is the outcome of the pregnancy of this woman? ಯಾವಾಗ ಸಾಂಬನಿಗೆ ಹೆಂಗಸಿನಂತೆ ವೇಷವನ್ನು ಹಾಕಿ ಅವರು ಅಲ್ಲಿರುವಂತಹ ಸಾಧುಗಳು ಮತ್ತು ಕೆಲವರು ಏನು ಭಕ್ತರ ಹತ್ರ ಹೋಗಿ ಕೇಳ್ತಾರೆ, ಈತ ಗರ್ಭ ಅಂದರೆ ಇವಳು ಅವ್ರು ಹೇಳೋದು ಈಕೆ ಗರ್ಭಧಾರಣೆ ಮಾಡಿದ್ದಾಳೆ, ಯಾವ ಮಗು ಹುಟ್ಟುವುದು? So the sages got angry because they were all knowing the truth and they knew that these boys were fooling us by asking this question. ಎಲ್ಲ ಋಷಿ ಮನೆಗಳಿಗೆ ಬಹಳ ಸಿಟ್ಟು ಬರುತ್ತೆ, ಯಾಕಂದರೆ ಅವರಿಗೆ ಅದು ಗೊತ್ತಾಗಲ್ಲ ಅಂತ ಏನಿಲ್ಲ, ಒಂದು ಹುಡುಗನಿಗೆ ಹುಡುಗಿಯ ವೇಷವನ್ನು ಹಾಕಿದ್ದಾರೆ ಅಂತ ಅವರಿಗೆ ಕೋಪ ಬರುತ್ತೆ. The sages immediately cursed that, saying that purpose for which you people are walking around, this will be the cause of destruction of the Yadu dynasty. ಆಗ ಕೋಪದಿಂದ ಅವರು ಶಾಪ ಕೊಡ್ತಾರೆ, ಏನನ್ನ ನೀವು ಹೇಳ್ತಾ ಇದ್ದೀರಲ್ಲ, ಈ ಗರ್ಭದಲ್ಲಿ ಏನು ಬರುತ್ತೆ ಅಂತ, ಇದೇ ಇಡೀ ಯದುವಂಶದ ನಾಶಕ್ಕೆ ಕಾರಣವಾಗುತ್ತೆ. And she will give birth to a club. Club is you can translate. ಅಂದರೆ ಆ ಹುಡುಗ ಅಥವಾ ಆ ವೇಷಧಾರಿಯಾದಂತಹ ಹೆಂಗಸರಿಂದ ಒಂದು ಗದೆ ಹುಟ್ಟುತ್ತೆ ಅಂತ ಹೇಳ್ತಾರೆ. And immediately the boys, they removed the feminine garment of Samba and they saw actually there was a club. ತಕ್ಷಣವೇ ಅವರು ಹೆದರ್ಕೊಂಡು ಸಾಂಬನ ಒಂದು ಹೆಣ್ಣು ವೇಷಧಾರಿಯಿಂದ ಅವೆಲ್ಲ ವಸ್ತ್ರಗಳನ್ನು ತೆಗೆದು ಬಿಡ್ತಾರೆ, ಆದರೆ ಅವನ ಹೊಟ್ಟೆಯಲ್ಲಿ ಒಂದು ಏನು ಬರುತ್ತೆ, ಒಂದು ಗದೆ ಬರುತ್ತೆ. So they were all boys, they were immature, they didn't know what to do. So they went to Maharaj Ugrasena and asked what has happened. ಆ ಹುಡುಗರು ಈ ಥರ ಆಗಿದೆಲ್ಲ ನೋಡಿ ಉಗ್ರಸೇನ ಬಳಿಗೆ ಹೋಗ್ತಾರೆ, ಇದು ಈ ಥರ ನಡೆದಿದೆ ಏನು ಮಾಡಬೇಕು ಅಂತ ಕೇಳ್ತಾರೆ. Ugrasena was the king, and he was a very devotee of the Lord also. So he immediately ordered that the club be ground to fine powder. ಆಗ ಅವರು ಹೇಳ್ತಾರೆ, ಅವರು ಅಂದರೆ ಉಗ್ರಸೇನ ಆಗಿನ ರಾಜನಾಗಿರ್ತಾರೆ ಮತ್ತು ಭಗವಂತನ ಭಕ್ತರಾಗಿರ್ತಾರೆ. ಅವ್ರು ಹೇಳ್ತಾರೆ, ಈ ಒಂದು ಆಯುಧವನ್ನು ಪುಡಿ ಮಾಡಿಬಿಡಿ ಅಂತ. And they put it into the ocean. ಅದನ್ನು ಸಾಗರದಲ್ಲಿ ಹಾಕಿಬಿಡಿ ಅಂತ. And after they put it into the ocean, a fish swallowed all this. ಅದನ್ನು ಸಾಗರದಲ್ಲಿ ಹಾಕಿದಾಗ ಒಂದು ಮೀನು ಎಲ್ಲವನ್ನ ಅದನ್ನು ನುಂಗ್ಬಿಡುತ್ತೆ. And the small powder got carried away in the waves of the ocean. ಸಣ್ಣ ಪುಡಿಗಳೆಲ್ಲ ಸಮುದ್ರದ ಅಲೆಗಳಲ್ಲಿ ಸೇರ್ಕೊಂಡು ಬಿಡುತ್ತೆ. And there was a fisherman who caught hold of the fish where a big piece was there. ಒಬ್ಬ ವ್ಯಕ್ತಿ ಯಾರು ಮೀನು ಹಿಡಿತಾರಲ್ಲ, ಅವರು ಆ ಮೀನನ್ನು ಹಿಡ್ಕೊಳ್ತಾರೆ. And then there was a hunter called Jara. He picked up this big piece and he made an arrow out of that piece. ಒಬ್ಬ ಬೇಟೆಗಾರ ಜರ ಎನ್ನುವನು ಈ ಮೀನಿನ ಒಳಗಡೆ ಇರ್ತಲ್ಲ ಒಂದು ಅಂದರೆ ಆ ಲೋಹ, ಆ ಮೆಟಲ್, ಅದನ್ನು ತಗೊಂಡು ಒಂದು ಬಾಣವನ್ನು ಮಾಡ್ಕೊಳ್ತಾನೆ. So Krishna arranged it in such a way that he was sitting underneath a tree, and at that time this Jara, he aimed, he didn't know that it was Krishna who was sitting under the tree. He saw the Lord's feet and he thought it may be a animal, so he aimed and the arrow and he shot at Krishna. ಕೃಷ್ಣ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ಏನು ಅಂತಾರೆ, ಕೃಷ್ಣ ಒಂದು ವೃಕ್ಷದ ಕೆಳಗಡೆ ಕುಳಿತಿರ್ತಾರೆ ಮತ್ತು ಅವರ ಪಾದಗಳು ಬಹಳ ಚೆನ್ನಾಗಿ ಕೋಮಲವಾಗಿ ಕಾಣ್ತಾ ಇರುತ್ತೆ. ಅದೊಂದು ಪಕ್ಷಿಯೋ ಏನೋ ಎಂಬಂತೆ ಭಾವಿಸಿ ಈ ಜರ ಬೇಟೆಗಾರ ಇದ್ದಾನಲ್ಲ, ಆತ ಆ ಲೋಹದಿಂದ ಮಾಡಿದಂತಹ ಆ ಬಾಣದಿಂದ ಕೃಷ್ಣನ ಪಾದಕ್ಕೆ ಹೊಡಿತಾನೆ ಬಾಣವನ್ನು. In the meantime, Krishna also ordered all the members of the Yadu dynasty to go to Prabhasa Kshetra in Dwarka, near Dwarka.
ಇದೇ ಸಂದರ್ಭದಲ್ಲಿ ಕೃಷ್ಣ ಎಲ್ಲ ಯದುವಂಶೀಯರನ್ನ ಏನು ಮಾಡ್ತಾರೆ, ದ್ವಾರಕೆಯಲ್ಲಿರುವಂತಹ ಪ್ರಭಾಸ ಎನ್ನುವ ಸ್ಥಳಕ್ಕೆ ನೀವೆಲ್ಲ ಹೋಗಿ ಅಂತ ಹೇಳ್ತಾರೆ. So they didn't know what, but they all went to the Pravas Kshetra and they had bath and all those things and they performed all the rituals. ಆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಯದುವಂಶದವರು ಎಲ್ಲ ಅನೇಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡ್ತಾರೆ. So on the bank of Saraswati they all sat together and gathered. ಆ ಸರಸ್ವತಿ ನದಿ ತೀರದಲ್ಲಿ ಅವರು ಅಲ್ಲಿ ಸೇರ್ಕೊಳ್ತಾರೆ. So what happens is that by the illusory power of the Lord, the feeling small powders that were there, they all became fighting instruments. ಏನು ಆ ಒಂದು ಹಿಂದೆ ಗದೆಯನ್ನು ಆಯುಧವನ್ನು ಪುಡಿ ಮಾಡಿದ್ರಲ್ಲ, ಅದೆಲ್ಲ ಸಮುದ್ರದ ದಡದಲ್ಲಿ ಸೇರ್ಕೊಳ್ಳುತ್ತಲ್ಲ, ಅದೆಲ್ಲ ದೊಡ್ಡ ದೊಡ್ಡ ಆಯುಧಗಳಾಗಿ ಮಾರ್ಪಾಡಾಯಿತು ಭಗವಂತನ ಆಲೋಚನೆಯಿಂದ. And all these Yadu members, they were all from their background of demigods. And it is said normally the demigods like to drink intoxicating liquor, which is called Somarasa, which is taken in moon planet. ಎಲ್ಲ ಯದುವಂಶೀಯರಿದ್ರಲ್ಲ ಅವರೆಲ್ಲರೂ ದೇವತೆಗಳು. ಆ ದೇವತೆಗಳು ಸೋಮರಸವನ್ನು ಪಾನ ಮಾಡ್ತಾರೆ, ಅದು ಚಂದ್ರಲೋಕದಲ್ಲಿ ಸಿಗುತ್ತೆ. ಇವರು ಸಹ ಇಲ್ಲಿ ಆ ಸೋಮರಸವನ್ನು ಪಾನ ಮಾಡ್ತಾರೆ. So they all drank heavily and then in that intoxication they started fighting with each other in a way that nobody was left out. Everyone died. ಅವರೆಲ್ಲರೂ ಸಹ ಸೋಮರಸವನ್ನು ಪಾನ ಮಾಡಿ ಎಷ್ಟು ಪಾನವತ್ತರಾಗಿರ್ತಾರೆ ಅಂತ ಅಂದರೆ ಅವ್ರಿಗೆ ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಪರಸ್ಪರ ಎಲ್ಲ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಜಗಳ ಆಡಿ ಈ ಆಯುಧಗಳನ್ನು ತೆಗೆದುಕೊಂಡು ಅವರವರೇ ಹೊಡೆದಾಡಿಕೊಂಡು ಎಲ್ಲರೂ ನಾಶವಾಗಿಬಿಡ್ತಾರೆ. So some of the demigods who were from the spiritual world, they went back to the spiritual world. Others went back to their respective planets, in the heavenly planets within the earth itself. ಅಲ್ಲಿ ಎಲ್ಲ ಯಾರ್ಯಾರು ದೇಹ ಬಿಡ್ತಾರಲ್ಲ ಅವರು ಆಧ್ಯಾತ್ಮಿಕ ಲೋಕದಿಂದ ಬಂದವರೆಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಸ್ವರ್ಗ ಲೋಕಗಳು ಈ ಥರ ಯಾವ ಲೋಕಗಳಿಂದ ಬಂದಿದ್ದಾರೋ ಅವರೆಲ್ಲ ಅಲ್ಲಿಗೆ ಪುನಃ ವಾಪಸ್ ಹೋಗ್ಬಿಡ್ತಾರೆ. So in the second sloka in the translation Prabhu read, it says that we normally when a thorn pricks in our soul, it enters. You can't pick it out. So you take another thorn and prick it out. So similarly, the Lord utilized the battle of Yadavas in Yadus in such a way that they fight with each other and finish the pastimes. ಯಾವ ರೀತಿ ಅಂತಂದರೆ, ಸಾಮಾನ್ಯ ನಮ್ಮ ಕಾಲಿಗೆ ಒಂದು ಮುಳ್ಳೇನಾದ್ರು ಚುಚ್ಚಿದ್ರೆ ಅದನ್ನು ತೆಗಿಬೇಕು ಅಂದರೆ ಇನ್ನೊಂದು ಮುಳ್ಳು ತಗೊಂಡೆ ಅದನ್ನು ತೆಗಿಬೇಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ಭಗವಂತ ಈ ಕುರು ಪಾಂಡವರು ಮತ್ತು ಯಾದವರ ಈ ಯುದ್ಧವನ್ನು ವ್ಯವಸ್ಥೆ ಮಾಡಿ ಅವರವರೇ ಹೊಡೆದಾಡಿಕೊಂಡು ಅಧರ್ಮದವರೆಲ್ಲ ದೂರವಾಗುವಂತೆ ಮಾಡ್ತಾರೆ. And then finally when the Pandavas realized that this is what has happened, when the Lord is not there, the Yadu members are also not there, they thought what is the use of our being here, so we will also wind up our pastime, and they went back to the Himalayas. ಪಾಂಡವರು ಇದನ್ನು ಕೇಳಿಸಿಕೊಂಡಾಗ ಯಾವಾಗ ಭಗವಂತನೇ ಇಲ್ಲ ಈ ಜಗತ್ತಿನಲ್ಲಿ ಅಂದಮೇಲೆ ನಾವು ಯಾಕೆ ಇರಬೇಕು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ಹಸ್ತಿನಾವತಿಯಿಂದ ಹಿಮಾಲಯಕ್ಕೆ ಹೋಗ್ತಾರೆ. So the point is that the Lord did not want them, the Yadu family members, to be a disturbance in the society after Lord Krishna wound up his pastimes. ಇದಕ್ಕೆ ಕಾರಣ ಏನು, ಯಾಕೆ ಯದುವಂಶಜರನ್ನು ಕೃಷ್ಣ ನಾಶ ಮಾಡ್ತಾರೆ ಅಂತ ಅಂದರೆ, ಈ ಯದುವಂಶಜರು ಸಮಾಜಕ್ಕೆ ತೊಂದರೆ ಕೊಡಬಾರ್ದು. ತಾನು ಇಲ್ಲದೇ ಇರೋ ಸಮಯದಲ್ಲಿ, ತಾನಿದ್ದಾಗ ಎಲ್ಲರನ್ನ ನಿಯಂತ್ರಣ ಭಗವಂತ ಮಾಡ್ತಾರೆ, ಆದರೆ ಇಲ್ಲದೇ ಇರೋ ಸಮಯದಲ್ಲಿ ಅವರು ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ನಾಶ ಮಾಡಿಬಿಡ್ತಾರೆ. Now this is a pastime of the Lord itself of winding up. Now what do we take from this? The point is that these were all highly elevated personalities, their future was secure. ನಾವು ಇದರಿಂದ ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಭಗವಂತ ಯಾಕೆ ಅವರೆಲ್ಲ ನಾಶ ಮಾಡಿದ್ರು ಅಂದರೆ, ಆ ನಾಶವಾದವರೆಲ್ಲ ಸಹ ಶ್ರೇಷ್ಠ ವ್ಯಕ್ತಿಗಳು, ಆದರೆ ಅವ್ರಿಗೆ ಈ ರೀತಿ ಒಂದು ಗತಿ ಆಯಿತು. ನಾವೇನನ್ನ ಅರ್ಥ ಮಾಡ್ಕೊಳ್ಬೇಕು. We take birth, we don't know what consciousness we are in. We live throughout our life, we don't know what consciousness we live in. And then we don't know when our death will come. At that time, what will be our consciousness? ನಾವು ಜನ್ಮ ತಗೊಳ್ತೀವಿ, ಆದರೆ ಯಾವ ಪ್ರಜ್ಞೆಯಿಂದ ಜನ್ಮ ತಗೊಂಡಿದ್ದೀವೋ ಗೊತ್ತಿಲ್ಲ. ಜೀವನ ಮಾಡ್ತಿದ್ದೀವಿ, ಯಾವುದ್ಯಾವುದೋ ಪ್ರಜ್ಞೆಯಿಂದ ನಾವು ಜೀವನವನ್ನು ಮಾಡ್ತೀವಿ. ಕೊನೆಗೆ ದೇಹ ಬಿಡಬೇಕಾದ್ರೆ, ಸಾಯ್ಬೇಕಾದ್ರೆ ಯಾವ ಪ್ರಜ್ಞೆ ನಮಗೆ ಬರುತ್ತೆ ನಮಗೆ ಗೊತ್ತಿಲ್ಲ. We have just started our spiritual life, all of us. ಆದರೆ ನಾವೆಲ್ಲರೂ ಸಹ ಒಂದು ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಿದ್ದೇವೆ. We will look at some more examples from Srimad Bhagavatam to understand how far these are implications in our life. ನಾವು ಭಾಗವತದ ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ, ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು ಅಂತ. One example is Bhishma Dev himself, who was a Mahajana,
Mahajanas are great authorities of the Lord when it comes to knowledge of the Lord. And he was also a great warrior and a very great devotee of the Lord. ಇನ್ನೊಬ್ಬರ ಉದಾಹರಣೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಭಾಗವತದಿಂದ ಭೀಷ್ಮ ದೇವರು ಅತ್ಯಂತ ಶ್ರೇಷ್ಠ ಭಕ್ತರಾಗಿದ್ದಾರೆ ಮತ್ತು ಅವರು ಮಹಾಜನರಾಗಿದ್ದಾರೆ. ಮಹಾಜನರು ಅಂದರೆ ಭಗವಂತನ ವಿಷಯವನ್ನು ಜ್ಞಾನವನ್ನು ಅವರು ತಿಳಿದುಕೊಂಡಿದ್ದಾರೆ, ಅವರು ಅದಕ್ಕೆ ಅಧಿಕಾರಿಗಳು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕೆ. Now we must understand the sensitive position of Bhishma Dev. He was a great devotee of the Lord, but the Lord made an arrangement by which he can fight on the side of the Kauravas, just to show that even if it is a great devotee of the Lord, if he fights for injustice, it will come to an end. ಭಗವಂತ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ಭೀಷ್ಮನ ಒಂದು ಸೂಕ್ಷ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ಆತ ಭಗವಂತನ ಶುದ್ಧ ಭಕ್ತ ಮಹಾಜನ. ಆದರೆ ಯಾವ ವ್ಯವಸ್ಥೆ ಆಯಿತು ಅಂದರೆ, ಆತ ಕೌರವರ ಅಂದರೆ ಅಧರ್ಮೀಯರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವಂತೆ ಆಯಿತು. ಕೃಷ್ಣ ಇದರಿಂದ ನಮಗೆ ಏನು ಕಲಿಸ್ತಿದ್ದಾರೆ ಅಂತ ಅಂದರೆ, ಒಬ್ಬ ಭಕ್ತನಾಗಿದ್ದರೂ ಸರಿನೇ, ಆದರೆ ಅವನು ಅಧರ್ಮದ ಪಕ್ಷವನ್ನು ವಹಿಸಿದರೆ ಆತ ನಾಶವಾಗ್ತಾನೆ. So in one day of the battle, I don't remember the day, on which he fought a very fierce battle, and then the next day, which was supposed to be much more stronger, which he would have finished the Pandavas, that is the day then I think the arrangement was done so that Bhishma could be hit by arrows. The previous night, Krishna and the Pandavas go and ask him, how can we kill you? ಒಂದು ಮಹಾಭಾರತ ಯುದ್ಧ ನಡೆಯಬೇಕಾದ್ರೆ ಒಂದು ದಿನ ಭೀಷ್ಮ ಘೋರವಾದಂತಹ ಯುದ್ಧ ಮಾಡ್ತಾರೆ, ಯಾರೊಬ್ಬರನ್ನು ಉಳಿಸೋದಿಲ್ಲ, ಸಿಕ್ಕವರೆಲ್ಲ ಸಾಯಿಸಾಕ್ಬಿಡ್ತಿರ್ತಾರೆ. ಆಗ ಭಗವಂತ ನಿರ್ಧಾರ ಮಾಡ್ತಾರೆ, ಇವರನ್ನು ಇನ್ನು ನಾಶ ಮಾಡಬೇಕು, ಇವರನ್ನು ಕಳಿಸ್ಬೇಕು ಅಂತ. ಹಿಂದಿನ ದಿನ ರಾತ್ರಿ ಭೀಷ್ಮನನ್ನು ಕೃಷ್ಣ ಮತ್ತು ಪಾಂಡವರು ಹೋಗಿ ಕೇಳ್ತಾರೆ, ನಿಮ್ಮನ್ನು ಕೊಲ್ಲುವಂತಹ ಸಮಯ ಬಂದಿದೆ, ಯಾವ ರೀತಿ ಕೊಲ್ಲಬೇಕು ಹೇಳಿ ಅಂತ. Imagine Arjuna, a very, very dear to Bhishma Dev. He is going and asking his Bhishma Dev, how can we kill you? So that requires a lot of courage, and because Krishna's presence was there, they could ask this sensitive question. And Bhishma Dev said that tomorrow in the battlefield, if you bring that, what do you call it? I forgot. Not Brihanala. Shikandi, I will not kill. That is the opportunity for others to kill me. ಅವರು ಏನು ಹೇಳ್ತಾರೆ ಅಂತಂದರೆ, ಅಂದರೆ ಅರ್ಜುನನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪಿತಾಮಹ ಎಷ್ಟು ಪ್ರೀತಿ ಇದೆ ಅವ್ರ ಮೇಲೆ, ಅರ್ಜುನನಿಗೆ ಭೀಷ್ಮರ ಮೇಲೆ. ಆದರೆ ಹೋಗಿ ನಿಮ್ಮನ್ನು ಯಾವ ರೀತಿ ಕೊಲ್ಲಬೇಕು ಅಂತ ಕೇಳಬೇಕು ಅಂದರೆ ಎಷ್ಟು ಧೈರ್ಯ ಬೇಕು ಮತ್ತು ಮನಸ್ಸು ಎಷ್ಟು ಸಮತೋಲನದಲ್ಲಿ ಇರಬೇಕು ಅಂತ. ಆದರೆ ಇನ್ನೊಂದು ವಿಷಯ, ಕೃಷ್ಣನ ಉಪಸ್ಥಿತಿ ಇದ್ದಿದ್ದರಿಂದ ಅರ್ಜುನನಿಗೆ ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ಆಯಿತು ಅಂತ ಹೇಳಬಹುದು. ಆಗ ಭೀಷ್ಮದೇವರು ಹೇಳ್ತಾರೆ ಅರ್ಜುನನಿಗೆ, ಶಿಖಂಡಿಯನ್ನು ಎದುರಿಗೆ ನಿಲ್ಲಿಸಿದರೆ ನಾನು ಯುದ್ಧ ಮಾಡೋದಿಲ್ಲ ಅಂತ. Bhishmadev knew that Lord Krishna was behind all these plans. ಭೀಷ್ಮದೇವರಿಗೆ ಗೊತ್ತು ಕೃಷ್ಣ ಹಿಂದೆ ನಿಂತು ಇವೆಲ್ಲವನ್ನು ನಡೆಸ್ತಿದ್ದಾನೆ. And Bhishmadev, being a great devotee of the Lord, wanted to see the Lord at the time of leaving his body. ಭೀಷ್ಮದೇವರು ಭಗವಂತನ ಭಕ್ತರಾಗಿದ್ದರಿಂದ ಈ ದೇಹ ಬಿಡಬೇಕಾದ್ರೆ ಕೃಷ್ಣನನ್ನ ಎದುರುಗಡೆನೇ ನೋಡ್ತಾ ಬಿಡಬೇಕು ಅಂತ ಅವರು ಆಸೆ ಪಟ್ಟರು. This is what we call as Ichha Mrityu, and he had that boon because he was a great celibate also. ಭೀಷ್ಮ ಅವರು ಅಂದರೆ ಒಬ್ಬ ಶ್ರೇಷ್ಠ ಬ್ರಹ್ಮಚಾರಿ ಆಗಿದ್ದರಿಂದ ಅವರು ಇಚ್ಛಾಮರಣಿಗಳಾಗಿದ್ದರು. ಯಾವಾಗ ಅವರು ಇಷ್ಟಪಡ್ತಾರೋ ಆವಾಗ ಅವರಿಗೆ ಸಾವು ಬರೆದಿತ್ತು. ಆದರೆ ಅವರು ಸಾವನ್ನು ಬಯಸಿದ್ದು ಯಾವಾಗ ಇಚ್ಛಾಮರಣವನ್ನು ಅಂದರೆ ಕೃಷ್ಣ ಎದುರುಗಡೆ ಇರಬೇಕಾದ್ರೆ ಅವನ ಸ್ಮರಣೆ ಮಾಡ್ತಾ ಸಾಯಬೇಕು ಅಂತ. So when he was lying on there were thousands of arrows shot at him, and on that day he fell on his bed of arrows only. ಭೀಷ್ಮನಿಗೆ ಸಾವಿರಾರು ಬಾಣಗಳಿಂದ ಹೊಡೆದಿರ್ತಾರೆ, ಆ ಬಾಣಗಳ ಹಾಸಿಗೆಯ ಮೇಲೆ ಭೀಷ್ಮ ಮಲಗಿರ್ತಾರೆ. And Bhishma had a lot of pain because of so many arrows, but Lord Krishna came to see him along with the Pandavas. ಭೀಷ್ಮ ಆ ಒಂದು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾಗ ಬಹಳಷ್ಟು ನೋವನ್ನು ಅನುಭವಿಸುತ್ತಾರೆ. ಆಗ ಕೃಷ್ಣ ಪಾಂಡವರೊಂದಿಗೆ ಭೀಷ್ಮರ ಬಳಿ ಬರ್ತಾರೆ. And the Lord also wanted to glorify Yudhishthira and the Pandavas, so he asked them to come and take instructions from Bhishma Dev. ಕೃಷ್ಣ ಯುಧಿಷ್ಠಿರ ಮತ್ತು ಪಾಂಡವರಿಗೂ ಸಹ ಭೀಷ್ಮನಿಂದ ಉಪದೇಶವನ್ನು ಕೊಡಿಸಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಕಾರಣಕ್ಕೂ ಸಹ ಅವರು ಪಾಂಡವರನ್ನು ಭೀಷ್ಮರ ಬಳಿ ಕರ್ಕೊಂಡು ಬರ್ತಾರೆ. Krishna could have given the same instruction to the Pandavas because they were very dear to him. But Krishna wanted to utilize Bhishma Deva because he was also a great devotee of the Lord, and he wanted the Pandavas to take instruction from him as to how to rule the kingdom. ಭೀಷ್ಮರಿಂದ ಪಾಂಡವರಿಗೆ ಉಪದೇಶವನ್ನು ಕೊಡಿಸಬೇಕು ಅಂತ ಕೃಷ್ಣ ಬಯಸ್ತಾರೆ. ಕೃಷ್ಣನೇ
ಪಾಂಡವರಿಗೆ ಅತ್ಯಂತ ಪ್ರೀತಿಯಾದವನು ಆತನೇ ಉಪದೇಶವನ್ನು ಹೇಳ್ಬೋದಿತ್ತು. ಆದರೆ ಭೀಷ್ಮ ಎಂತಹ ಭಕ್ತ, ಅಂತಹ ಅನುಭಾವಿ ಭಕ್ತರಿಂದ ವಿಷಯವನ್ನು ತಿಳಿಸಿದ್ರೆ ಅದು ಹೃದಯಕ್ಕೆ ಚೆನ್ನಾಗಿ ಮುಟ್ಟುತ್ತೆ ಅನ್ನೋ ಕಾರಣದಿಂದ ಏನು ಮಾಡ್ತಾರೆ, ಪಾಂಡವರನ್ನು ಭೀಷ್ಮರ ಬಳಿ ಕರ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿಯಲ್ಲೂ ಸಹ ಸನ್ನಿವೇಶನೂ ಬಹಳ ಮುಖ್ಯ, ಆ ವಿಷಯವನ್ನು ತಿಳುವಳಿಕೆ ಪಡ್ಕೊಳ್ಬೇಕಾದ್ರೆ. So the Lord utilized this opportunity to fulfill Bhishma Deva's desire. He also glorified Bhishma Deva. He also glorified the Pandavas because devotees are very dear to the Lord. He does not spare a moment for glorifying the devotees. ಯಾವಾಗ ಅಂದರೆ ಈ ಒಂದು ವಿಷಯದಿಂದ ಕೃಷ್ಣ ಎರಡು ಕೆಲಸ ಮಾಡ್ತಾರೆ. ಒಂದು, ಭೀಷ್ಮನಿಗೆ ಅಂತ್ಯಕಾಲದಲ್ಲಿ ದರ್ಶನ ಕೊಡಬೇಕಿತ್ತು, ಅದನ್ನು ಮಾಡ್ತಾರೆ. ಇನ್ನೊಂದು, ಪಾಂಡವರಿಗೆ ಭೀಷ್ಮನಿಂದ ಉಪದೇಶ ಕೊಡಿಸ್ಬೇಕಿತ್ತು, ಅದನ್ನು ಮಾಡ್ತಾರೆ. ಪಾಂಡವ ಮತ್ತು ಭೀಷ್ಮ ಈ ಉಭಯರನ್ನು ಸಹ ಭಗವಂತ ಹೊಗಳ್ತಾರೆ. ಯಾಕೆ ಅಂತಂದರೆ ಭಗವಂತನಿಗೆ ಭಕ್ತರಂದರೆ ಬಹಳ ಇಷ್ಟ. ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ಹೊಗಳಬೇಕಾದಂತಹ ಸಂದರ್ಭ ಬಂದರೆ ಅವರು ಏನನ್ನು ನೋಡಲ್ಲ, ತಕ್ಷಣ ಅದನ್ನು ಮಾಡ್ತಾರೆ. So in the first canto of Srimad Bhagavatam, there are many nice, beautiful prayers Bhishma Deva is offering, and I have picked up one or two very good prayers which shows the glorious position of Bhishma Deva. ಭೀಷ್ಮ ದೇವರ ಕೃಷ್ಣನ ಕುರಿತು ಮಾಡಿದಂತಹ ಪ್ರಾರ್ಥನೆ ಇದೆಯಲ್ಲ, ಅದು ಮೊದಲನೇ ಸ್ಕಂದದಲ್ಲಿ ಬರುತ್ತೆ. ಬಹಳ ಚೆನ್ನಾಗಿ ಅವರು ಕೃಷ್ಣನ ಕುರಿತು ಪ್ರಾರ್ಥನೆ ಮಾಡ್ತಾರೆ, ಹೊಗಳ್ತಾರೆ. ಒಂದೆರಡು ಶ್ಲೋಕಗಳನ್ನು ಗಮನಿಸೋಣ. So in the one sloka he says, despite being equal to everyone, this Lord Krishna has graciously come before me while I am ending my life because I am his unflinching servitor. ಇದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಭೀಷ್ಮ ಹೇಳ್ತಾರೆ, ಭಗವಂತ ಎಲ್ಲರಿಗೂ ಸಮ, ಆತ ಎಲ್ಲರನ್ನ ಸಮಾನವಾಗಿ ಕಾಣ್ತಾರೆ. ಹಾಗಿದ್ದರೂ ಸಹ ನನ್ನ ಮೇಲೆ ವಿಶೇಷವಾದಂತಹ ಕರುಣೆಯನ್ನು ಕೃಷ್ಣ ತೋರಿಸಿ, ನಾನು ಅಂತ್ಯಕಾಲದಲ್ಲಿ ಇರಬೇಕಾದ್ರೆ ನನ್ನ ಎದುರುಗಡೆ ಬಂದಿದೆಯಾ ಭಗವಂತ ನೀನು. ಇದಕ್ಕೆ ಒಂದು ಅಕಿಂಚನವಾದಂತಹ ಭಕ್ತಿ ಸೇವೆ, ನಿಷ್ಕಾಮವಾದ ಭಕ್ತಿ ಸೇವೆ ಮಾಡಿದ್ದು ಕಾರಣ ಇರಬಹುದು. And this costless mercy has been given by him due to the relationship of my soul with him. ಈ ಒಂದು ಕಾರಣರಹಿತವಾದಂತಹ ಕೃಪೆಯನ್ನು ನಿನ್ನ ಮೇಲೆ ತೋರಿಸ್ತಾ ಇದೆಯಾ. ಯಾಕೆ ಅಂತ ಅಂದರೆ ನನ್ನ ಆತ್ಮಕ್ಕೂ ನಿನಗೂ, ಅಂದರೆ ಆತ್ಮನಿಗೂ ಪರಮಾತ್ಮನಿಗೂ ಇರುವ ಆ ಸಂಬಂಧವನ್ನು ನೀನು ಅರ್ಥ ಮಾಡಿಕೊಂಡು ಹೇಳ್ತಾ ಇದೆಯಾ, ಕರುಣೆ ತೋರಿಸಿದ್ಯಾ. Then he says, may that Lord who is four-handed and whose beautifully decorated face with eyes as red as the rising sun is mighty, kindly await me at the moment of my death. ಯಾವ ಭಗವಂತ ಚತುರ್ಭುಜ ರೂಪಿಯಾಗಿ ಇರ್ತಾನೋ ಮತ್ತು ಅದರ ಕಣ್ಣುಗಳು ಅತ್ಯಂತ ಕೋಮಲವಾಗಿ ಮತ್ತು ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿ ಇರ್ತಿದೆಯೋ ಆ ಚತುರ್ಭುಜ ರೂಪಿಯಾದಂತಹ ಭಗವಂತ ನನಗೆ ಕಾಣಿಸಿಕೊಳ್ಳಲಿ ನನ್ನ ಅಂತ್ಯ ಸಮಯದಲ್ಲಿ ಅಂತ ಅವ್ರು ಕೇಳ್ಕೊಳ್ತಾರೆ. Here there is an important point. Arjuna is also a great devotee of the Lord, but Arjuna wanted to see the two-handed form. But Bhishma Dev wanted to see the four-handed Narayana form of the Lord. So the Lord manifested his four-handed Narayana form to Bhishma Deva at the time of his departure. ಇಲ್ಲಿ ಒಂದು ವಿಷಯ ಗಮನಿಸಬಹುದು. ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಆದ ನಂತರ ಅರ್ಜುನ ಎರಡು ಭಗವಂತನ ಎರಡು ಕೈಗಳಿರುವಂತಹ ರೂಪವನ್ನು ತೋರಿಸುವಂತ ಕೇಳಿ ಅದನ್ನು ನೋಡಿ ಅವರು ಆನಂದ ಪಡ್ತಾರೆ. ಆದರೆ ಇಲ್ಲಿ ಭೀಷ್ಮದೇವರು ಅಂತ್ಯಕಾಲದಲ್ಲಿ ನಾರಾಯಣ ರೂಪ, ನಿನ್ನ ಚತುರ್ಭುಜ ರೂಪವನ್ನು ನೋಡಬೇಕು ಅಂತ ಬಯಸ್ತಾರೆ. ಭಗವಂತ ಅವರಿಬ್ಬರ ಅಪೇಕ್ಷೆಯನ್ನು ಪೂರೈಸಿ ಅದೇ ರೀತಿ ದರ್ಶನವನ್ನು ಕೊಡ್ತಾರೆ. At the moment of my death, let my mind be fully concentrated on Lord Krishna. ಅವರು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ನಾನು ಸಾಯುವಂತಹ ಸಮಯದಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನಲ್ಲಿ ತಲ್ಲೀನವಾಗಲಿ. Who was there as a chariot driver for Arjuna, always carrying a whip in his hand. ಯಾವ ವ್ಯಕ್ತಿ ಅರ್ಜುನನ ರಥಕ್ಕೆ ಸಾರಥಿಯಾಗಿದ್ದ ಆ ವ್ಯಕ್ತಿಯಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ಕೇಂದ್ರೀಕೃತವಾಗಲಿ. And who gives protection to Arjuna by all means. ಆತ ಯಾವ ರೀತಿ ಅರ್ಜುನನಿಗೆ ರಕ್ಷಣೆಯನ್ನ ಮಾಡಿದನೋ. So Srila Prabhupada here comments that Bhishma Deva was fortunate to see the Parthasarathi form of the Lord. How many of you know the Parthasarathi form? ಈ ರೀತಿಯಾಗಿ ಪ್ರಭುಪಾದರು ಹೇಳ್ತಾರೆ, ಭೀಷ್ಮ ದೇವರು ಪಾರ್ಥಸಾರಥಿ ರೂಪವನ್ನು ನೋಡ್ತಾರೆ. ಯಾರ್ಯಾರಿಗೆ ಈ ರೂಪ ಗೊತ್ತಿದೆ ಅಂತ ಪ್ರಭು ಕೇಳ್ತಾರೆ. ಪಾರ್ಥಸಾರಥಿ ರೂಪ. Good, very nice. So Parthasarathi is that form in which the Lord drives the chariot for Arjuna. ಆ ಪಾರ್ಥಸಾರಥಿ ರೂಪದಲ್ಲಿ ಕೃಷ್ಣ ಏನು ಮಾಡ್ತಾರೆ, ಅರ್ಜುನನಿಗೆ ರಥದ ಸಾರಥಿಯಾಗಿರ್ತಾರೆ. ಅವರ ಕೈಯಲ್ಲಿ ಒಂದು ಕೋಲು, ಹಗ್ಗ ಇರುವಂತಹ ಕೋಲು ಇರುತ್ತೆ. ಅವರು ಎಲ್ಲ ಕುದುರೆಗಳನ್ನು ನಡೆಸ್ತಾ ಇರ್ತಾರೆ. So before Bhishma is leaving the body, Krishna tells Bhishma Deva, you are a very great soul. Now before you leave, please give instructions to the Pandavas. ಕೃಷ್ಣ ಭೀಷ್ಮನಿಗೆ ಹೇಳ್ತಾರೆ, ನೀನು ಅತ್ಯಂತ ಶ್ರೇಷ್ಠವಾದಂತಹ
ಆತ್ಮ ನಿನ್ನ ದೇಹ ಬಿಡಲಿಕ್ಕೆ ಮುಂಚೆ ಪಾಂಡವರಿಗೆ ಉಪದೇಶಗಳನ್ನು ನೀಡುವಂತ. At that time, Bhishma Deva says that my body is very, very pain. Because of so many arrows, my body is very painful. I may not be able to speak. To which Krishna says, don't worry about that. I will take that pain from you, but you give instructions to the Pandavas. ಭೀಷ್ಮ ಹೇಳ್ತಾರೆ, ನಾನು ಉಪದೇಶವನ್ನು ಕೊಡಬಹುದು, ಆದರೆ ನನ್ನ ದೇಹದ ತುಂಬ ಬಾಣಗಳಿದೆ, ಬಹಳ ನೋವಿದೆ, ಮಾತಾಡೋಕ್ಕಾಗ್ತಿಲ್ಲ ಅಂತ. ಕೃಷ್ಣ ಹೇಳ್ತಾರೆ, ಆ ನೋವನ್ನು ನಾನು ಸ್ವೀಕರಿಸ್ತೇನೆ, ನೀನು ಉಪದೇಶವನ್ನು ನೀಡು. And it is said that Bhishma Deva in some circumstances was more fortunate than Arjuna himself, because Arjuna was behind the Lord. So Arjuna always saw the back of the Lord, but Bhishma Deva was always facing the Lord, so he always saw the front of the Lord. That was the benefit. Not that because of that Bhishma Deva was more elevated than Arjuna, but these are different rasas by which the Lord is being glorified. ಭೀಷ್ಮ ಸ್ಮರಣೆ ಮಾಡ್ತಾರೆ, ಯುದ್ಧ ಮಾಡಬೇಕಾದ್ರೆ ನೀನು ಪಾರ್ಥಸಾರಥಿ ಆಗಿದ್ದಲ್ಲ, ಆಗ ಅರ್ಜುನ ನಿನ್ನ ಹಿಂದೆ ಇದ್ದ, ಅಂದರೆ ರಥದಲ್ಲಿ ಹಿಂದೆ ಕುಳಿತಿದ್ದ, ಅಂದರೆ ನಿನ್ನ ಹಿಂಭಾಗದ ದೇಹವನ್ನು ಮಾತ್ರ ಅರ್ಜುನ ನೋಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ನಾನು ನಿನ್ನ ಮುಂದೆ ಇದ್ದಲ್ಲ, ನಿನ್ನ ಪೂರ್ತಿ ಆ ಪಾರ್ಥಸಾರಥಿ ರೂಪವನ್ನು ನಾನು ಗಮನಿಸಿದೆ, ನಾನು ಅದೃಷ್ಟಶಾಲಿ ಅಂತ ಭೀಷ್ಮ ಸ್ಮರಣೆ ಮಾಡ್ತಿದ್ದಾರೆ. And it is said that at the time of death, the pain that a living being goes through is equal to the pain if one is bitten by 10,000 scorpions. ದೇಹ ಬಿಡಬೇಕಾದ್ರೆ, ಸಾಯಬೇಕಾದ್ರೆ ಈ ದೇಹಕ್ಕೆ ಎಷ್ಟು ನೋವಾಗುತ್ತೆ ಅಂದರೆ ಸುಮಾರು 10,000 ಚೇಳುಗಳು ಒಟ್ಟಿಗೆ ಕಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಷ್ಟು ನೋವು ಬರುತ್ತೆ ಸಾಯುವಾಗ. So how many of you know what is the pain with bite of one scorpion? ಒಂದು ಚೇಳು ಕಚ್ಚಿರೋ ನೋವು ಅನುಭವ ಯಾರಿಗಿದೆ? ಯಾರು ಚೇಳು ಕಚ್ಚಿಸ್ಕೊಂಡ್ರೆ ಅನುಭವ ಇದೆಯಾ? ಯಾರಿಗಾರಿದೆಯಾ? This probably is it. You got bit by how one? Well, how was it? Uncontrollable pain. Uncontrollable. So imagine 10,000 scorpions, and Lord Krishna was so merciful, he took away the entire pain of Bhishma Deva. ಒಂದು ಚೇಳು ಕಚ್ಚಿದ್ರೇ ನಮಗೆ ದಿನ ಎಲ್ಲ ಸಹಿಸ್ಕೊಳಕ್ಕಾಗಲ್ಲ, ಅಷ್ಟೊಂದು ಸಾವಿರಾರು ಚೇಳು ಒಟ್ಟಿಗೆ ಕಚ್ಚಿದ್ರೆ ಎಷ್ಟು ನೋವು ಬರುತ್ತೆ. ಆದರೆ ಕೃಷ್ಣ ಎಷ್ಟು ಕರುಣಾಮಯಿ ಅಂದರೆ ಭೀಷ್ಮ ದೇವರನ್ನ ಎಲ್ಲ ನೋವನ್ನು ಅವರು ತಗೊಂಡ್ಬಿಡ್ತಾರೆ. So from this we must know the Lord is very, very merciful. So if we also try to become, at least aspire to become a devotee of the Lord can clear so many hurdles in the process of our life, which is very, very long way. ನಾವು ಇದರಿಂದ ಅರ್ಥ ಮಾಡ್ಕೊಳ್ಳೋದು, ಭಗವಂತ ಅತ್ಯಂತ ಕರುಣಾಮಯಿ. ನಾವು ಭಕ್ತರಾಗಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಒಳ್ಳೆ ಭಕ್ತರಾಗಬೇಕು ಅನ್ನೋ ಅಪೇಕ್ಷೆಯನ್ನಾದರೂ ಇಟ್ಕೊಂಡ್ರೂ ಸಾಕು, ಭಗವಂತ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ತೊಡಕುಗಳನ್ನು ಅವರು ದೂರ ಮಾಡ್ತಾರೆ. ಅನೇಕ ಸಮಸ್ಯೆಗಳನ್ನು ಅದು ಬಗೆಹರಿಸೋಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಅನೇಕ ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಾರೆ. Another example we will run through is, to the extent time permits, we will take some contrasting examples and supportive also. Is about the life of Srila Haridas Thakura. ಇನ್ನೊಂದು ಉದಾಹರಣೆ ನಾವು ತಗೊಳ್ಬೇಕಾದ್ರೆ, ಅಂದರೆ ಈ ಒಂದು ಇವತ್ತಿನ ವಿಷಯಕ್ಕೆ ಸಂಬಂಧಿತವಾದಂತಹ ಉದಾಹರಣೆ ಹರಿದಾಸ್ ಠಾಕೂರ್ ಅವರ ಜೀವನ. Haridas Thakura was chanting almost 23 hours a day, throughout the day spending, and the rest 1 hour he takes for rest of all the formalities that we do in our life. ಹರಿದಾಸ್ ಠಾಕೂರ್ ಬಗ್ಗೆ ಅನೇಕರಿಗೆ ಗೊತ್ತು. ಅವರು ದಿನ 23 ಗಂಟೆ ಹರಿನಾಮ ಜಪವನ್ನು ಮಾಡ್ತಾ ಇದ್ರು. ಇನ್ನು 1 ಗಂಟೆ ಮಾತ್ರ ಸ್ನಾನ, ನಿದ್ರೆ, ಊಟ, ಇನ್ನೇನೇನು ನಾವೆಲ್ಲ ಮಾಡ್ತೀವಲ್ಲ 24 ಗಂಟೆ, ಅದನ್ನು ಅವರು 1 ಗಂಟೆಯಲ್ಲಿ ಮಾಡಿ ಮುಗಿಸ್ತಾ ಇದ್ರು. So that is why Sri Chaitanya Mahaprabhu gave him the title Namacharya. ಅದಕ್ಕೇ ಅವರು ಅಷ್ಟು ಕಠೋರವಾಗಿ ದಿನ 23 ಗಂಟೆ ಸಾಧನೆ ಮಾಡೋದಕ್ಕೆ ಅವ್ರಿಗೆ ನಾಮಾಚಾರ್ಯ ಅಂತ ಮಹಾಪ್ರಭುಗಳು ಕರೀತಾರೆ. So one day Govinda, who was like a secretary to Sri Chaitanya Mahaprabhu, came to Haridas Thakura and brought some remnants of prasad to Haridas Thakura. ಗೋವಿಂದ ಅಂತ ಒಬ್ಬರು ಭಕ್ತರಿದ್ದಾರೆ, ಅವರು ಚೈತನ್ಯ ಮಹಾಪ್ರಭುಗಳ ಆಪ್ತ ಕಾರ್ಯದರ್ಶಿಗಳು. ಅವರು ಹರಿದಾಸ್ ಠಾಕೂರರನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಆವಾಗ ಸ್ವಲ್ಪ ಪ್ರಸಾದವನ್ನು ತಂದಿರ್ತಾರೆ. So at that time Haridas Thakura was lying down. He said, today I am not feeling well, so I might rather fast. But anyway, since you have brought, I don't want to refuse prasadam, so I will honor it. So he honored the prasadam and Govinda left. ಆ ದಿನ ಹರಿದಾಸ್ ಠಾಕೂರ್ ಹೇಳ್ತಾರೆ, ಇವತ್ತು ನನಗೆ ತುಂಬ ಅನಾರೋಗ್ಯ ಆಗ್ತಾ ಇದೆ, ತಿನ್ನೋದಕ್ಕೂ ಆಗ್ತಿಲ್ಲ, ನಾನು ಉಪವಾಸ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಪ್ರಸಾದ ತಂದಿದೆಯಾ, ಅದಕ್ಕೆ ಅಗೌರವ ಕೊಡಬಾರ್ದು ಅಂತ ಹೇಳಿ ಅದನ್ನು ಅವರು ಸ್ವೀಕರಿಸ್ತಾರೆ. ಗೋವಿಂದ ಅಲ್ಲಿಂದ ಹೊರಟೋಗ್ತಾರೆ. So Govinda went back
and narrated the same thing to Sri Chaitanya Mahaprabhu. And Chaitanya Mahaprabhu came next day to see Haridas Thakura. ಗೋವಿಂದ ಹೋಗ್ತಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಈ ವಿಷಯ ಹೇಳ್ತಾರೆ, ಹರಿದಾಸ್ ಠಾಕೂರ್ ಅವರಿಗೆ ತುಂಬ ಅನಾರೋಗ್ಯ ಆಗಿದೆ ಅಂತ. ನಂತರದ ದಿನ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ನೋಡೋಕ್ಕೆ ಬರ್ತಾರೆ. So Mahaprabhu came and asked Haridas Thakura, is everything fine with you? To which Haridas Thakura replied, my body is fine, but my mind is not proper, so I am not able to complete my rounds. ಹರಿದಾಸ್ ಠಾಕೂರ್ ಹೇಳ್ತಾರೆ, ಅಂದರೆ ಫಸ್ಟ್ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಹರಿದಾಸ್ ಠಾಕೂರ್ ಎಲ್ಲ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಇಲ್ಲ ಏನಾಗಿದೆ ಅಂತ. ಆಗ ಅವರು ಹೇಳ್ತಾರೆ, ನನ್ನ ದೇಹ ಚೆನ್ನಾಗಿದೆ, ಆದರೆ ನನ್ನ ಮನಸ್ಸು ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಪ್ರತಿನಿತ್ಯ ಏನು 1,00,000 ಜಪ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಪೂರ್ತಿ ಮಾಡೋಕ್ಕಾಗ್ತಾ ಇಲ್ಲ. So Mahaprabhu told Haridas Thakura that since you have become old, you may reduce the number of rounds that you chant. ಮಹಾಪ್ರಭು ಹೇಳ್ತಾರೆ, ನಿಮಗೆ ವಯಸ್ಸಾಗಿರೋದ್ರಿಂದ ಇಷ್ಟೊಂದು ಜಪ ಮಾಡ್ತಿದ್ದೀರ, ಸ್ವಲ್ಪ ಕಡಿಮೆ ಮಾಡಬಹುದಾ ಅಂತ. And he said that the purpose for which you appeared in this mortal world, to glorify the chanting of the Lord's name, has already been achieved. ಅವರು ಹೇಳ್ತಾರೆ, ಅದಕ್ಕೆ ಉತ್ತರವಾಗಿ ಹರಿದಾಸ್ ಠಾಕೂರ್, ನೀವು ಈ ಹರಿನಾಮ ಸಂಕೀರ್ತನೆಯನ್ನು ಜಗತ್ತಿನಲ್ಲೆಲ್ಲ ಹರಡಬೇಕು ಅಂತ ನೀವು ಬಂದಿದ್ದೀರಾ, ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ನೀಡಿದ್ದೀರಾ. ಅಂದರೆ ನೀವು ಯಾವ ಕಾರಣಕ್ಕೆ ಅವತಾರ ಮಾಡಿರೋ ಆ ಕಾರಣ ಪೂರೈಕೆ ಆಯಿತು ಅಂತ ಅನಿಸುತ್ತೆ. To which Haridas Thakura replied to Sri Chaitanya Mahaprabhu, I am born from a low-born family. I am an untouchable, but still you have accepted me as your servant. ಮತ್ತು ನಾನು ಒಬ್ಬ ಅಂದರೆ ಕೀಳು ಜಾತಿಯಲ್ಲಿ ಹುಟ್ಟಿದವನು, ಆದರೂ ಸಹ ನೀವು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರಿ, ಹರಿನಾಮ ದೀಕ್ಷೆಯನ್ನು ನೀಡಿದ್ರಿ, ನನ್ನನ್ನು ಉದ್ಧಾರ ಮಾಡಿದ್ರಿ. He said, I have one desire. I know that you will wind up your past. Haridas Thakura tells Chaitanya Mahaprabhu, I know you will wind up this pastime from this mortal world sometime. Before that day comes, I want to leave my body, seeing you. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ನನ್ನ ಅಪೇಕ್ಷೆ ಏನು ಅಂತ ಅಂದರೆ, ನಿನ್ನ ಒಂದು ಅವತಾರದ ಉದ್ದೇಶ ಪೂರ್ತಿ ಆಗ್ತಾ ಬರ್ತಾ ಇದೆ, ಒಂದಲ್ಲ ಒಂದು ದಿನ ನೀನು ಈ ಒಂದು ಜಗತ್ತನ್ನು ಬಿಟ್ಟು ಹೋಗ್ಬಿಡ್ತೀರಾ. ಆದರೆ ಅದಕ್ಕಿಂತ ಮುಂಚೆ ನಾನು ದೇಹವನ್ನು ಬಿಡಬೇಕು, ನೀವಿಲ್ಲದೆ ಹೋದರೆ ನನ್ನ ಕೈಲಿ ಬದುಕೋದಕ್ಕೆ ಆಗೋದಿಲ್ಲ, ನಿಮ್ಮನ್ನು ನೋಡ್ತಾ ನಾನು ದೇಹ ಬಿಡಬೇಕು ಅಂತ ಹೇಳ್ತಾರೆ. At that time, I should be chanting the holy name from my mouth and seeing with my eyes, I should be seeing your beautiful face also. ಆ ಸಮಯದಲ್ಲಿ ನನ್ನ ಬಾಯಲ್ಲಿ ಮಂತ್ರ, ನಿನ್ನ ನಾಮಸ್ಮರಣೆ ಮಾಡ್ತಾ ಇರಬೇಕು, ಕಣ್ಣಲ್ಲಿ ನಿನ್ನನ್ನು ನೋಡ್ತಾ ಇರಬೇಕು. But Mahaprabhu replied, it is not right for you to leave my association and go back. ಮಹಾಪ್ರಭು ಹೇಳ್ತಾರೆ, ನೀನು ನನ್ನನ್ನು ಬಿಟ್ಟು, ಇಷ್ಟು ಒಳ್ಳೆಯ ಭಕ್ತ ಬಿಟ್ಟು ಹೋಗೋದು ನನಗೆ ಬಹಳ ನೋವು ತರ್ತಾ ಇದೆ ಅಂತ. Haridas Thakura replied, there are millions of souls in this material world. I may not be the best out of all of them. ಈ ಜಗತ್ತಿನಲ್ಲಿ ಕೋಟ್ಯಂತರ ಆತ್ಮಗಳಿವೆ, ಜೀವಗಳಿದೆ, ಆದರೆ ನಾನೇನು ಅಷ್ಟೊಂದು ಒಳ್ಳೆಯವನಲ್ಲ. And these souls who are high elevated, they are fit to sit on the top of my head. ಈ ಎಲ್ಲರೂ ಸಹ ನನ್ನ, ಅಂದರೆ ಈ ಎಲ್ಲ ಉತ್ತಮರು ಸಹ ನನ್ನ ತಲೆ ಮೇಲೆ ಕೂತ್ಕೊಳ್ಬಹುದು. He said, if an insignificant ant dies, what is the great difference it makes? After all, I am an imitation devotee. ನಾನು ಏನೋ ಒಬ್ಬ ಚಿಕ್ಕ ಭಕ್ತ ಅಷ್ಟೇ, ಯಾವುದೋ ಒಂದು ಇರುವೆ ತೀರ್ಕೊಂಡ್ಬಿಟ್ರೆ ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ಆದ್ದರಿಂದ ನೀವೇನು ಅದ್ರ ಬಗ್ಗೆ ದುಃಖ ಪಡಬೇಡಿ. So then thereafter Chaitanya Mahaprabhu left, and thereafter Mahaprabhu came back one day again to Haridas Thakura. ಆಗ ಅವರು ಹೋಗ್ಬಿಡ್ತಾರೆ. ಮತ್ತೆ ಕೆಲವು ದಿನಗಳ ನಂತರ ಹರಿದಾಸ್ ಠಾಕೂರ್ನ ನೋಡೋಕ್ಕೆ ಬರ್ತಾರೆ. Haridas Thakura understood, and Mahaprabhu asked, what is your plan? Haridas Thakura said, whatever mercy you give me, that is enough for me. ಮತ್ತೆ ಬಂದಾಗ ಮಹಾಪ್ರಭು ಹೇಳ್ತಾರೆ, ಏನು ಬೇಕು ನಿನಗೆ ಅಂತ, ಇಲ್ಲಿವರೆಗೂ ನನ್ನ ಮೇಲೆ ಎಷ್ಟೊಂದು ಕರುಣೆ ತೋರಿಸಿದ್ಯಾ, ಅಷ್ಟೇ ಸಾಕು ಅಂತ ಹರಿದಾಸ್ ಠಾಕೂರ್ ಹೇಳ್ತಾರೆ. So Haridas Thakura started chanting the holy name of the Lord, and Mahaprabhu was sitting right in front of him, and Haridas Thakura was seeing the Lord. ಹರಿದಾಸ್ ಠಾಕೂರ್ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಎದುರುಗಡೆ ಮಹಾಪ್ರಭುಗಳು ಇರ್ತಾರೆ, ಈ ರೀತಿ ದೃಶ್ಯ ಇರುತ್ತೆ. And Haridas Thakura left their body. ಆಗ ಹರಿದಾಸ್ ಠಾಕೂರ್ ದೇಹ ಬಿಟ್ಬಿಡ್ತಾರೆ. Immediately Mahaprabhu picked up his dead body and he started dancing with that body in that mood of ecstasy. ಚೈತನ್ಯ ಮಹಾಪ್ರಭುಗಳು ಅದನ್ನು ನೋಡಿ ಅವರ ದೇಹ ಬಿಟ್ಟಂತಹ ಆ ಶರೀರವನ್ನು ಅವ್ರ ಕೈಯಲ್ಲೇ ಇಟ್ಕೊಂಡು, ಎಂತಹ ಮಹಾನುಭಾವರು ಪುಣ್ಯಾತ್ಮರು ದೇಹ ಬಿಟ್ಟಿದ್ದಾರೆ ಅಂತ ನೃತ್ಯ ಮಾಡ್ತಿರ್ತಾರೆ ಅವ್ರ ಕೈಯಲ್ಲಿ ಇಟ್ಕೊಂಡು. And he took the body into that ocean and dipped, and then he said that from today this place has become a very holy tirtha. ಆಗ ಅವರು
ಹರಿದಾಸ್ ಠಾಕೂರ್ ಅವರ ದೇಹವನ್ನು ಸಮುದ್ರದಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ಅವರಿಗೆ ಸಮಾಧಿಯನ್ನು ಮಾಡ್ತಾರೆ. ಇವತ್ತಿನಿಂದ ಇದು ಅತ್ಯಂತ ಪವಿತ್ರವಾದಂತಹ ಸ್ಥಳ ಅಂತ ಅವರು ಹೇಳ್ತಾರೆ. I don't know how many of you have gone to Puri. If you have gone there, you can see that still place even now. ಜಗನ್ನಾಥ್ಪುರಿಗೆ ಹೋಗಿದ್ರೆ ನೀವು ಗಮನಿಸಬಹುದು, ಹರಿದಾಸ್ ಠಾಕೂರ್ ಅವರ ಸಮಾಧಿ ಸ್ಥಳವನ್ನು ನೀವು ಗಮನಿಸಬಹುದು. And after all the formalities were over, Mahaprabhu opened his dhoti and he started begging alms with everybody for observing this festival for Srila Haridas Thakura's disappearance. ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೇ ಆಗಿದ್ರು ಸಹ ಆ ದಿನ ಹರಿದಾಸ್ ಠಾಕೂರ್ ತೀರ್ಕೊಳ್ತಾರೆ ಅಲ್ವಾ, ಅವರ ವೈಕುಂಠ ಸಮಾರಾಧನ ಇತ್ಯಾದಿ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ತನ್ನ ಪಂಚೆಯನ್ನು ತೆಗೆದು ಎಲ್ಲರಲ್ಲಿ ಭಿಕ್ಷೆಯನ್ನು ಬೇಡಿ ಅದರಿಂದ ಅಂತಿಮ ಸಂಸ್ಕಾರ ಕಾರ್ಯಗಳನ್ನು ಮಾಡ್ತಾರೆ. Mahaprabhu is none other than the husband of goddess of fortune, but he goes and begs alms from the public. Please give me alms because we want to celebrate Haridas Thakura's disappearance. ಮಹಾಪ್ರಭು ಸಾಕ್ಷಾತ್ ಲಕ್ಷ್ಮೀಪತಿ, ಎಲ್ಲ ಸಂಪತ್ತಿಗೆ ಅವರು ಒಡೆಯ. ಆದರೆ ಹರಿದಾಸ್ ಠಾಕೂರ್ ಎಂತಹ ಭಕ್ತರಾಗಿದ್ದರು ಅಂತಂದರೆ ಅವರಿಗೋಸ್ಕರ ಎಲ್ಲರ ರಸ್ತೆಯಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿ ಹರಿದಾಸ್ ಠಾಕೂರ್ ಅವರ ತೀರೋಭಾವವನ್ನು ಅವರು ಆಚರಣೆ ಮಾಡ್ತಾರೆ. And Mahaprabhu thereafter gave a benediction that whoever saw this grand festival of Haridas Thakura's disappearance, whoever offered some sand to his dead body, they are all great devotees of the Lord. They will all attain love of Godhead. ಮಹಾಪ್ರಭು ಹೇಳ್ತಾರೆ, ಯಾರ್ಯಾರು ಈ ಒಂದು ಹರಿದಾಸ್ ಠಾಕೂರ್ ಅವರ ತಿರೋಭಾವ ದಿನದ ಈ ಲೀಲೆಯಲ್ಲಿ ಭಾಗವಹಿಸಿದ್ದೀರಾ, ಯಾರ್ಯಾರು ಅವರ ಅಂತಿಮ ಸಮಯದಲ್ಲಿ ಒಂದಿಷ್ಟು ಮರಳನ್ನು ಅವರ ಮೇಲೆ ಹಾಕಿದ್ದೀರಾ, ಅವರೆಲ್ಲರಿಗೂ ಸಹ ಶುದ್ಧ ಭಕ್ತಿ ಬರುತ್ತೆ, ಕೃಷ್ಣ ಪ್ರೇಮ ಬರುತ್ತೆ ಅಂತ. Then further he said, because Krishna was very merciful to me, he gave me the association of Haridas Thakura. But Krishna is independent. He can do whatever he wants. Now he has taken away that association also from me. ಮಹಾಪ್ರಭು ಸಾಕ್ಷಾತ್ ಕೃಷ್ಣ ಆಗಿರೋ ಅವ್ರು ಹೇಳ್ತಾರೆ, ಕೃಷ್ಣ ಎಷ್ಟು ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ ಅಂತ ಅಂದರೆ ಹರಿದಾಸ್ ಠಾಕೂರ್ ಅಂತಹ ಶ್ರೇಷ್ಠ ಭಕ್ತರ ಸಹವಾಸ ನನಗೆ ಕೃಷ್ಣ ಕೊಟ್ಟರು. ಆದರೆ ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಈಗ ಅವರನ್ನು ದೂರ ಮಾಡಬೇಕು ಅಂದ್ಕೊಂಡ್ರು, ದೂರ ಮಾಡಿಬಿಟ್ರು. So this Haridas Thakura was like a crown jewel on the head of everyone in this world. ಯಾರ್ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ, ನಾಮಜಪವನ್ನು ಮಾಡ್ತಾರೆ, ಅವರೆಲ್ಲರಲ್ಲೂ ಸಹ ಹರಿದಾಸ್ ಠಾಕೂರ್ ಪ್ರಮುಖರು, ಅವರು ಶಿರೋಮಣಿಯಾಗಿದ್ದಾರೆ. ಯಾಕೆಂದರೆ ದಿನ 23 ಗಂಟೆ ಜಪ ಮಾಡಿದಂಥವರು ಅವರೊಬ್ಬರೇ ಉದಾಹರಣೆ. And Mahaprabhu concluded by saying that the world has been deprived of the crown jewel. ಮಹಾಪ್ರಭು ಅವ್ರು ಹೇಳ್ತಾರೆ, ಅಂತಹ ಒಂದು ಶಿರೋಮಣಿಯನ್ನು ನಾವು ಈ ದಿನ ಕಳ್ಕೊಂಡಿದ್ದೇವೆ ಅಂತ. 10 minutes. Another 10 minutes. With question answers? Yes, yes. Including question answers. Including question answers, 15 minutes. 15 minutes, okay. So this was the glories of Haridas Thakura was chanting the holy name of the Lord right from his birth. He left home at a very young age. ಇದು ಹರಿದಾಸ್ ಠಾಕೂರ್ ಅವರ ಒಂದು ಜೀವನದ ಉದಾಹರಣೆ. ಅವರು ಜೀವನದ ಪ್ರಾರಂಭದಿಂದಲೂ ಸಹ ಭಗವಂತನ ಸ್ಮರಣೆಯಲ್ಲಿ ತೊಡಗಿರ್ತಾರೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಅವರಿಗೆ ಭಗವಂತ ದರ್ಶನ ಕೊಡ್ತಾರೆ ಮತ್ತು ನಾಮಸ್ಮರಣೆ ಮಾಡುವಂತೆ ಆಗ್ತಾರೆ. Another example is from our Shastras is one of Srila Bhakti Siddhanta Saraswati Thakura. ಇನ್ನೊಂದು ಉದಾಹರಣೆ ಅಂತಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರದು, ಅವರು ಪ್ರಭುಪಾದರ ಗುರುಗಳು. So when he appeared, it is said there was an umbilical cord around his neck. ಯಾವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವತಾರ ಮಾಡಿದ್ರು, ಅವರು ಅಂದರೆ ಏನು ಕರುಳನ್ನು ಹೀಗೆ ಸುತ್ಕೊಂಡು ಬಂದಿರ್ತಾರಲ್ಲ ಆ ಥರ ಹುಟ್ಟಿರ್ತಾರೆ. So when his horoscope was shown to the astrologer, he said, I have never seen a horoscope like this ever in the past. ಅವರ ಒಂದು ಜಾತಕವನ್ನು ತೋರಿಸಿದಾಗ ಅವರು ಹೇಳ್ತಾರೆ, ಭವಿಷ್ಯ ಹೇಳೋರು, ಇಷ್ಟೊಂದು ಮಹತ್ ಜಾತಕ ಇರೋರು ನಾನು ಯಾವತ್ತೂ ನೋಡೇ ಇಲ್ಲ ಅಂತ. And when Srila Bhaktivinoda Thakura was building a home, when the digging was going on, he found a Kurma deity. It's not very easy to get a Kurma deity. ಭಕ್ತಿ ವಿನೋದ್ ಠಾಕೂರ್ ಅಂದರೆ ಅವರ ತಂದೆ ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಭೂಮಿಯನ್ನು ಅಗೆಯುವಾಗ ಅವ್ರಿಗೆ ಭಗವಂತನ ಕೂರ್ಮ ರೂಪ ವಿಗ್ರಹ ಅವ್ರಿಗೆ ಸಿಗುತ್ತೆ. ಕೂರ್ಮ ರೂಪ ವಿಗ್ರಹ ತುಂಬ ವಿರಳ, ಅದು ಸಿಗೋದು ಕಷ್ಟ. And Srila Bhaktivinoda Thakura handed over this worship of Kurma deity to Srila Bhakti Siddhanta Saraswati Thakura at the age of 7. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ 7 ವರ್ಷ ಇದ್ದಾಗಲೇ ಅವರ ತಂದೆ ಆ ಕೂರ್ಮ ವಿಗ್ರಹವನ್ನು ಕೊಟ್ಟು ಅದಕ್ಕೆ ಸೇವೆಯನ್ನು ಮಾಡುವಂತ ಹೇಳ್ತಾರೆ. At 7 he said he memorized all the shlokas of Bhagavad Gita. 7ನೇ ವರ್ಷದಲ್ಲಿ ಅವರಿಗೆ ಭಗವದ್ಗೀತೆಯ ಎಲ್ಲ ಶ್ಲೋಕಗಳು ನೆನಪಿರುತ್ತೆ. Not only that, he would explain
the meaning, purport of each sloka very clearly. ಬರೀ ಶ್ಲೋಕ ಕಂಠಪಾಠ ಅಲ್ಲ, ಪ್ರತಿಯೊಂದು ಶ್ಲೋಕದ ಅರ್ಥ, ಭಾವಾರ್ಥ, ಸೂಕ್ಷ್ಮಾರ್ಥ ಎಲ್ಲವನ್ನು ಸಹ ಅವರು ತಿಳ್ಕೊಂಡಿರ್ತಾರೆ. And he studied all his father's books and all so many scriptures, and he was very intelligent. ಅವರು ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಾರೆ, ಅತ್ಯಂತ ಬುದ್ಧಿವಂತರಾಗಿರ್ತಾರೆ. He was so compassionate that he had some brahmachari disciples. So they would serve the lordships throughout the day, and night they would go back to sleep. So many times they would not even forget to put on the blanket. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಎಷ್ಟು ಕರುಣಾಳು ಆಗಿರ್ತಾರೆ ಅಂದರೆ, ಅವರಿಗೆ ಅನೇಕ ಶಿಷ್ಯರಿರ್ತಾರೆ. ಅವರು ಶಿಷ್ಯರು ದಿನಪೂರ್ತಿ ದೇವರಿಗೆ ಸೇವೆಯನ್ನು ಮಾಡಿರ್ತಾರೆ. ರಾತ್ರಿ ಹೊತ್ತು ತುಂಬ ದಣಿವಾಗಿ ಮಲಗಿಬಿಟ್ಟಿರ್ತಾರೆ. ಆ ಮಲಗಿರುವಾಗ ಅವ್ರಿಗೆ ಮೈ ಮೇಲೆ ಏನು ಬ್ಲಾಂಕೆಟ್ ಹೊತ್ಕೊಳ್ತೀವಲ್ಲ ಅದು ಮರ್ತೋಗ್ಬಿಟ್ಟಿರ್ತಾರೆ ಶಿಷ್ಯರು. Bhakti Siddhanta Saraswati Thakur would wake up in the night and see all his disciples, they would be fast asleep. Many of them would forget to put on the blanket also. But Bhakti Siddhanta Saraswati Thakur would go and cover them with the blankets. That was his compassionate nature. That is the exalted personality of Bhakti Siddhanta Saraswati Thakur. ಅಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳಾಗಿದ್ದರೂ ಸಹ ಅವರು ರಾತ್ರಿ ಎದ್ದು ಎಲ್ಲ ಶಿಷ್ಯರು ಆರಾಮವಾಗಿ ಮಲಗಿದ್ದಾರಾ ಅಂತ ನೋಡ್ತಾ ಇದ್ರು, ಅವರು ಆರೈಕೆ ಮಾಡ್ತಿದ್ರು. ಮತ್ತು ಯಾರಾದರೂ ಹೊತ್ಕೊಳ್ಳೋದನ್ನು ಮರ್ತಿದ್ರೆ ಅವರೆಲ್ಲ ಹೊದಿಸ್ತಾ ಇದ್ರು. So there are many examples like these in the scriptures. In our own sampradaya, it is said His Holiness Bhakti Gaur Govinda Swami Maharaj, so His Holiness Sotra Swami Maharaj, they all left their body while giving classes, sir. ನಮ್ಮ ಸಂಪ್ರದಾಯದಲ್ಲೂ ಅನೇಕರನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಗೌರ್ ಗೋವಿಂದ ಸ್ವಾಮಿ ಮಹಾರಾಜ್ ಅವರು ಪ್ರವಚನ ಮಾಡಬೇಕಾದ್ರೆ ಪ್ರವಚನ ಮಾಡ್ತಾ ಮಾಡ್ತಾ ಹಾಗೆ After the class. ಪ್ರವಚನ ಮಾಡಿದ ನಂತರ ಅವರು ದೇಹ ಬಿಟ್ಟಿದ್ರು. It is said that Srila Prabhupada had about 5,000 disciples, and close to 3,000 left their bodies, and most of them, excepting a few, they had that mercy of Srila Prabhupada. ಶ್ರೀಲ ಪ್ರಭುಪಾದರಿಗೆ 5,000 ಜನ ಶಿಷ್ಯರಿದ್ರು. ನಾವು ಇವತ್ತು ವಿಶೇಷವಾಗಿ ಅಂದರೆ ಕೃಷ್ಣನ ಒಂದು ಅಂತ್ಯಲೀಲೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಯಾವ ರೀತಿ ಭಕ್ತರು ದೇಹ ಬಿಟ್ಟರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಭುಪಾದರಿಗೆ 5,000 ಜನ ಶಿಷ್ಯರಿದ್ರು. ಅದರಲ್ಲಿ ಸುಮಾರು 3,000 ಜನ ಅವರು ಹೇಳ್ಬೋದು ಅವರು ಇಂತಹ ಸೌಭಾಗ್ಯದಿಂದ ಭಗವಂತನ ಸ್ಮರಣೆ ಮಾಡ್ತಾ ಅಥವಾ ವಿಶೇಷ ಸನ್ನಿವೇಶಗಳಲ್ಲಿ ದೇಹ ಬಿಟ್ಟಿದ್ದಾರೆ. ಅಂದರೆ ಅದು ಎಷ್ಟು ದುರ್ಲಭವಾದದ್ದು. ಆದರೆ 3,000 ಜನ ಆ ರೀತಿ ಮಾಡಿದ್ದಾರೆ ಅಂತ ಅಂದರೆ ಪ್ರಭುಪಾದರು ಎಷ್ಟು ಕರುಣೆಯನ್ನು ತನ್ನ ಶಿಷ್ಯರ ಮೇಲೆ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. So in the last stages of Srila Prabhupada's mortal life, it is said that he was very, very sick, but still he was writing the commentary for the 10th canto of Srimad Bhagavatam. ಪ್ರಭುಪಾದರು ಇನ್ನೇನು ಕೊನೆಯ ಹಂತದಲ್ಲಿ ಇದ್ದರೂ, ದೇಹ ಸಂಪೂರ್ಣವಾಗಿ ಏನಾಯಿತು ಅನಾರೋಗ್ಯ ಪೀಡಿತವಾಗಿತ್ತು. ಆದರೂ ಭಾಗವತ 10ನೇ ಸ್ಕಂದಕ್ಕೆ ಅವರು ಭಾಷ್ಯವನ್ನು ಬರಿತಾ ಇದ್ದರು. So the doctors who were attending to Srila Prabhupada said, what he is doing would not have been possible by any other living being in this world. ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ರು, ಪ್ರಭುಪಾದರು ಈ ವಯಸ್ಸಲ್ಲಿ ಅವ್ರ ದೇಹದಲ್ಲಿ ಏನೂ ಇಲ್ಲ, ಆದರೂ ಅಷ್ಟು ಚೆನ್ನಾಗಿ ಅವರು ಭಾಗವತವನ್ನು ನೋಡ್ತಾ ಇದ್ದಾರೆ ಮತ್ತು ಬರಿತಿದ್ದಾರೆ ಅಂದರೆ ಇದು ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ ಅಂತ. And Srila Prabhupada told his disciples, don't think that this won't happen to you, but you must be prepared for it. ಪ್ರಭುಪಾದರು ಅವರೆಲ್ಲ ಶಿಷ್ಯರಿಗೆ ಹೇಳ್ತಿರು, ನನಗೆ ಬಂದಂತಹ ಸ್ಥಿತಿ ಅನಾರೋಗ್ಯ ಸ್ಥಿತಿ ನಿಮ್ಮೆಲ್ಲರಿಗೆ ಬರಬಹುದು, ಆದ್ದರಿಂದ ನೀವು ಯಾವಾಗಲೂ ಸಿದ್ಧರಾಗಿರಿ, ನೀವು ಪ್ರತಿನಿತ್ಯ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅಂತ. Another example we will run through before I could wind up the classes from the 4th canto of Srimad Bhagavatam. ಈ ಪ್ರವಚನವನ್ನು ಮುಕ್ತಾಯ ಮಾಡಲಿಕ್ಕೆ ಮುಂಚೆ 4ನೇ ಸ್ಕಂದದ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. So there was a great king called King Puranjana. King Puranjana. ಪುರಂಜನ ಅಂತ ಒಬ್ಬ ಶ್ರೇಷ್ಠ ರಾಜ ಇರ್ತಾರೆ. He was very beautiful, a great administrative king, but he was always attached to his family. ಅವರು ಅತ್ಯಂತ ಸುಂದರವಾದಂತಹ ರಾಜ ಮತ್ತು ಒಳ್ಳೆಯ ಆಡಳಿತಗಾರ ಆಗಿರ್ತಾರೆ, ಚೆನ್ನಾಗಿ ಎಲ್ಲರನ್ನ ನೋಡ್ಕೊಳ್ತಾ ಇರ್ತಾರೆ. ಆದರೆ ಕುಟುಂಬದ ಬಗ್ಗೆ ಆತನಿಗೆ ತುಂಬ ಆಕರ್ಷಣೆ, ವ್ಯಾಮೋಹ ಇರುತ್ತೆ. So as he reached the old age, he always started to think of his family members. ವಯಸ್ಸಾದಂತೆ ಅವರು ತನ್ನ ಕುಟುಂಬದವ್ರನ್ನ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. Because he was attached all the time to I and mine, he only remembered his family members at the time of his death. ಯಾವಾಗಲೂ ಸಹ ಅವರು ತನ್ನ ಕುಟುಂಬದವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ಅವರ ಅಂತ್ಯಕಾಲದಲ್ಲೂ ಸಹ ಅವರಿಗೆ ಅದೇ ನೆನಪು ಬರ್ತದೆ. He used to think, when my wife was here, when my children were here, it was so very pleasant atmosphere, children speaking nice beautiful words. My wife won't eat until I eat,
My wife won't sleep until I sleep. So grateful she was to me. ಅವರು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ನನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ಲು, ಅವಳು ಯಾವಾಗಲೂ ನನ್ನ ಮುಂದೆ ಓಡಾಡ್ತಿದ್ರು, ಮಕ್ಕಳು ಎಷ್ಟು ಚೆನ್ನಾಗಿ ನನ್ನ ಮುಂದೆ ಓಡಾಡ್ತಿದ್ರು, ನನ್ನ ಹೆಂಡತಿ ನಾನು ಊಟ ಮಾಡೋದು ಮಾಡ್ತಾ ಇರಲಿಲ್ಲ. ಈ ಥರ ಎಲ್ಲ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಕೊನೆ ಟೈಮಲ್ಲಿ. My wife was such a great chaste lady that she will not do anything without me doing it. ನನ್ನ ಹೆಂಡತಿ ಎಷ್ಟು ಪತಿವ್ರತೆ ಆಗಿದ್ದು ಅಂದರೆ ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾ ಇದ್ಲು, ನನ್ನ ಇಷ್ಟವಾದಂತೆ ನಡ್ಕೊಳ್ತಾ ಇದ್ಲು. This way he was always, his mind was engrossed in thinking about his wife's dealings in the past. ಈ ರೀತಿಯಾಗಿ ಅವರು ಯಾವಾಗಲೂ ತನ್ನ ಹೆಂಡತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. And many times this king, because of being a materialist, he would chastise his wife, but later on he will repent, how I chastised, but still she kept quiet. That's how my great wife was. ಮತ್ತೆ ಇನ್ನೂ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಎಷ್ಟೋ ಒಂದ್ಸಲಿ ಅವಳಿಗೆ ಬೈದಿದ್ದೀನಿ, ಆದರೂ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳಿದ್ಲು ಅಂತ. So last moment when the Yamadutas came to pick up King Puranjana, he was thinking about his wife only. ಕೊನೆಯ ಕ್ಷಣದಲ್ಲಿ ಯಾವಾಗ ಯಮದೂತರು ಬರ್ತಾರೆ ಆವಾಗಲೂ ಸಹ ಅವನ ಹೆಂಡತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. And while giving up his body, he thought about his wife only. ದೇಹ ಬಿಡಬೇಕಾದ್ರೆ ಹೆಂಡತಿಯನ್ನೇ ನೆನೆಸ್ಕೊಂಡು ಬಿಟ್ಟ. And immediately he took his birth as a woman in the same family. ಆಗ ತಕ್ಷಣವೇ ಅದೇ ಕುಟುಂಬದಲ್ಲಿ ಒಂದು ಹೆಣ್ಣು ಮಗುವಾಗಿ ಹುಟ್ಟುತ್ತದೆ. But because he was always attached to fruitive activities, he also got a beautiful body as a woman. ಒಬ್ಬ ಸುಂದರವಾದಂತಹ ದೇಹವನ್ನು ಸಹ ಹೆಂಗಸಾಗಿ ಅವನು ಪಡಿತಾನೆ. He became the daughter of King Vidarbha in that house. ವಿದರ್ಭ ದೇಶದ ರಾಜನ ಮಗಳಾಗಿ ಆತ ಹುಟ್ಟುತ್ತಾನೆ. So we must understand how difficult life is. Material life is not very easy. We may think, okay, generally in every house, people tend to say, why you are doing Krishna consciousness now? You can do it at your old age, but Krishna consciousness is not something that can be taken up by anybody at old age. ಈ ರೀತಿಯಾಗಿ ಅಷ್ಟೊಂದು ಸುಲಭ ಇಲ್ಲ ಜೀವನ, ಮತ್ತು ಭಗವಂತನ ಭಕ್ತಿ ಸೇವೆ ಮಾಡೋದು, ಮತ್ತು ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದು. ಯಾಕೆಂದರೆ ನಾವು ಏನೇನೋ ಯೋಚನೆ ಜೀವನ ಪೂರ್ತಿ ಮಾಡ್ತಾ ಇರ್ತೀವಿ, ಕೊನೆಯಲ್ಲಿ ಅವುಗಳ ಸ್ಮರಣೆ ನಮಗೆ ಹೆಚ್ಚು ಬರುತ್ತೆ. ಮತ್ತು ನಾವು ಅಂದ್ಕೊಳ್ತೀವಿ ಇಷ್ಟು ಬೇಗ ಏನು ಕೃಷ್ಣನ ಭಕ್ತಿ ಮಾಡೋದೇನು ಅಗತ್ಯ ಇಲ್ಲ, ಸ್ವಲ್ಪ ವಯಸ್ಸಾಗಲಿ ಆಮೇಲೆ ಮಾಡೋಣ ಅಂತಲೂ ಸಹ ಅಂದ್ಕೊಳ್ತಾ ಇರ್ತೀವಿ. So in fact, they are very fortunate to have taken up this at this age. ಆ ಮಕ್ಕಳು ಯಾರಿದ್ದಾರೆ ಅವರು ತುಂಬ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಈ ವಯಸ್ಸಿಗೆ ಅವರು ಭಕ್ತಿ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. So it is the duty of all the senior leaders in the movement to encourage juniors like this to please continue to take it up and inspire them so that their life becomes successful. When their life becomes successful, their family members' life also becomes successful. ಎಲ್ಲರೂ ಯಾರ್ಯಾರು ಇಲ್ಲಿ ಹಿರಿಯರಿದ್ದಾರೆ ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ಅವರಿಗಿದೆ. ಅವರೆಲ್ಲ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ, ಒಳ್ಳೆ ಭಕ್ತಿ ಸೇವೆಯಂತೆ ಮಾಡಿ ಅವರು ಯಶಸ್ವಿಯಾಗುವಂತೆ ಮಾಡಿದ್ರೆ ಅವರ ಯಶಸ್ಸು ನಮ್ಮ ಜೀವನಕ್ಕೂ ಸಹ ಆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. So this gathering that has happened by the help of you all, you should continue to do the same thing, be inspired and try to propagate the movement, which is what pleases to Srila Prabhupada. ನೀವು ನಿಮ್ಮೆಲ್ಲರ ಒಂದು ಪರಸ್ಪರ ಸಹಕಾರದಿಂದ ಏನು ಇವತ್ತು ಎಲ್ಲ ಸೇರ್ಕೊಂಡಿದ್ದೀರಾ, ಇದೇ ರೀತಿ ಅನೇಕರಿಗೆ ಸಹಾಯವಾಗುವಂತೆ, ಜನಕ್ಕೆ ಒಳ್ಳೆಯದಾಗುವಂತೆ ನೀವೆಲ್ಲರೂ ಸಹ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳಿತನ್ನ ಮಾಡಿ ಅಂತ ಪ್ರಭುಗಳು ಕೇಳ್ಕೊಳ್ತಾ ಇದ್ದಾರೆ. Srimad Bhagavatam also explains as to how painful it is for a child when it is in the womb of its mother. The child is like 4 walls, like jail. ಶ್ರೀಮದ್ ಭಾಗವತದಲ್ಲಿ ಹೇಳಿದರೆ ಒಂದು ಮಗು ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇರುತ್ತೆ. ಯಾಕಂದರೆ ಆ ಅಂಧಕಾರ ಸ್ಥಿತಿಯಲ್ಲಿ ತುಂಬ ಚಿಕ್ಕದಾಗಿರುವಂತಹ ಜಾಗದಲ್ಲಿ ಬಹಳ ನೋವಿನಲ್ಲಿ ಇರುತ್ತೆ. So birth is painful, living through the life is also painful, death is also very painful. ಅನೇಕ ಸಾರಿ ಹುಟ್ಟು ಸಹ ನಮಗೆ ಬಹಳ ನೋವು, ಅಳ್ತಾ ಬರ್ತೀವಿ. ಜೀವನವೂ ಸಹ ಬಹಳ ನೋವು, ಸಾಯ್ಬೇಕಾದ್ರೂ ಬಹಳ ನೋವನ್ನೇ ಪಡ್ತಾ ಇರ್ತೀವಿ. So unless and until somebody has got a desire, yes, I want to go through this pain again and again, one should be very serious in practicing this Krishna consciousness. ಆದ್ದರಿಂದ ನಾವು ತುಂಬ ಗಂಭೀರವಾಗಿ ಇರಬೇಕು. ಈ ಜೀವನದಲ್ಲಿ ಹೆಚ್ಚು ಭಾಗ ನೋವೇ ಇದೆ, ಮತ್ತು ಒಂದಲ್ಲ ಒಂದು ನಾವು ಇಲ್ಲಿ ಇರೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಭಗವಂತನ ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡಬೇಕು. ಇಲ್ಲ ಅಂತಂದರೆ ಪದೇ ಪದೇ ಈ ಪುನರಪಿ ಜನನ ಪುನರಪಿ ಮರಣ, ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ. We are not even sure whether we get a human form of life. ಇನ್ನೊಂದು ಅಂದರೆ ವಿಪರ್ಯಾಸ ಅಂದರೆ ಏನೋ ಇವತ್ತು ಮಾನವ ಜನ್ಮ ಸಿಕ್ಕಿದೆ, ಮತ್ತು ಎಲ್ಲರ ಭಕ್ತರ ಸಹವಾಸ ಸಿಕ್ಕಿದೆ, ಆದರೆ ಈ ದೇಹ ಬಿಟ್ಟ ಮೇಲೆ ಮತ್ತೆ ಮನುಷ್ಯ ಜನ್ಮನೇ ಸಿಗುತ್ತೆ ಅನ್ನೋ ಭರವಸೆನೂ ಸಹ ಇಲ್ಲ.
Srimad Bhagavatam gives examples like Bharat Maharaj, who was a great king. He had to take the body of a deer. Gajendra was in his previous birth as a great king, but he had to take the birth as an elephant. So it is we who have to decide. The key is in our hand. ಭರತ ಮಹಾರಾಜರ ನಾವು ಉದಾಹರಣೆ ನೋಡಿದ್ದೀವಿ ಭಾಗವತದಲ್ಲಿ. ಅವನು ಅತ್ಯಂತ ಶ್ರೇಷ್ಠ ರಾಜ ಆಗಿದ್ದ, ಆದರೆ ಪ್ರಜ್ಞೆ ಸ್ವಲ್ಪ ಸಮಸ್ಯೆ ಆದ್ದರಿಂದ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಇಂದ್ರದ್ಯುಮ್ನ ರಾಜ ಗಜೇಂದ್ರನಾಗಿ ಹುಟ್ಟಿದ. ಈ ರೀತಿಯಾಗಿ ನಾವು ಯಾವ ಪ್ರಜ್ಞೆಯಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ನಿರ್ಧಾರ ಮಾಡ್ಕೊಳ್ಬೇಕು, ಒಳ್ಳೆಯ ಪ್ರಜ್ಞೆಯಲ್ಲಿ ನಾವು ಯಾವಾಗಲೂ ಜೀವನ ನಡೆಸಬೇಕು. The Pandavas were very fortunate because Krishna was there with them all the time. So they knew that it is time to wind off. Bhishma Dev had a Ichha Mrityu. Haridas Thakur had a Ichha Mrityu. Neither do we have Krishna with us in front, straight away, visible form, nor do we have Ichha Mrityu. ನೋಡಿ, ಪಾಂಡವರು ಎಷ್ಟು ಅದೃಷ್ಟಶಾಲಿಗಳು. ಭಗವಂತ ಅಂದರೆ ಜೀವನ ಪೂರ್ತಿ ಭಗವಂತನ ಜೊತೆ ಇದ್ದರು, ಭಗವಂತನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರು. ಹರಿದಾಸ್ ಠಾಗೂರ್ ಚೈತನ್ಯ ಮಹಾಪ್ರಭುಗಳನ್ನು ನೋಡ್ತಾ ನಾಮಸ್ಮರಣೆ ಮಾಡ್ತಾ ದೇಹ ಬಿಟ್ಟರು. ಭೀಷ್ಮ ದೇವರಿಗೆ ಇಚ್ಛಾಮರಣಿಗಳಾಗಿದ್ದರು. ಆದ್ದರಿಂದ ಅವರು ಭಗವಂತ ಕೃಷ್ಣ ಮುಂದೆ ಇರುವವರೆಗೂ ಅಂದರೆ ಬರುವವರೆಗೂ ಕಾದು ಅವನ ದರ್ಶನ ಮಾಡ್ತಾ ಕಣ್ಗಳಿಂದ ನೋಡ್ತಾ ಆ ಇಚ್ಛಾಮೃತಿಗಳನ್ನ ಇಚ್ಛೆ ಪಟ್ಟು ಅವರು ದೇಹ ಪಟ್ಟರು, ದೇಹವನ್ನು ಬಿಟ್ಟರು. ನಮಗೆ ಕೃಷ್ಣ ಜೀವನ ಪೂರ್ತಿ ನಾವು ನೋಡೂ ಇಲ್ಲ, ನಮಗೆ ಇಚ್ಛಾಮೃತಿಯೂ ಸಹ ಇಲ್ಲ. ನಾವು ಎಷ್ಟು ಸೀರಿಯಸ್ ಆಗಿ ಈ ವಿಷಯನ ಪರಿಗಣಿಸಬೇಕು ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. But one thing is given to us. It is said that if we chant sincerely the holy name of the Lord, we can see, perceive the form of the Lord in the holy name. ಆದರೆ ಒಂದಂತೂ ಬಹಳ ಮುಖ್ಯ, ನಾವು ಯಾವಾಗ ಪ್ರಾಮಾಣಿಕತೆಯಿಂದ ದೇವರ ನಾಮಸ್ಮರಣೆಯನ್ನು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತೀವಿ, ಆ ಜಪದಿಂದ ನಾವು ಭಗವಂತನ ಜಪದಲ್ಲಿ ಕಾಣಬಹುದು. With this I conclude the class for the day. Any questions or comments I can take till he permits. ಇದರೊಂದಿಗೆ ಇವತ್ತಿನ ಪ್ರವಚನವನ್ನು ನಾವು ವಿರಾಮ ತಗೊಳ್ತಾ ಇದ್ದೇವೆ. ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಏನಾದರೂ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಿದ್ರೆ ಹೇಳ್ಬೋದು ದಯವಿಟ್ಟು. Yes, Mother. You have to answer that. Yeah, she made some comments on the class, Prabhu. In the class, she learned, and there was so useful information about how many devotees left this body by chanting or by doing Harinama Smarana, and if at all we have to achieve that position, how should be our life? So many things, the examples we learned. So it was very useful class. Thank you very much, Mother. Anybody else? Yes, Prabhu was asking a question. ಸೊ ಪ್ರಭುಗಳ ಪ್ರವಚನ ಹಲವಾರು ಸಲ ಕೇಳಿದ್ದೀನಿ. ಸೊ ಪ್ರತಿ ಸಲ ಪ್ರವಚನದಲ್ಲೂ ಅವರ ಪ್ರವಚನ ಚೈತನ್ಯ ಪೂರ್ಣವಾಗಿರುತ್ತೆ. ಸೊ ನಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾವ ರೀತಿ ಪ್ರಭುಗಳು ಪ್ರವಚನ ಕೊಡ್ತಾರೆ, ಪ್ರೀಚಿ ಕೊಡ್ತಾರೆ, ಆ ಥರ ನಮಗೂ ಬ್ಲೆಸ್ ಮಾಡಲಿ ಅಂತ ಕೇಳ್ಬೋದು. Prabhu, he is telling he heard your classes so many times, but every class is very new and very enthusiastic and giving some chaitanya energy to him. So he is very happy for that, and he want such blessings for him also. The blessings from Srila Prabhupada and Lord is always there for everybody. Those who are sitting here, they are all fortunate. They all have got the blessings. But it is said that it depends on the recipient, how you receive. For example, somebody might like sunshine in the head, but they will not be able to take the sunshine on their feet. So the mercy is flowing, but it is up to us how we take it. ಪ್ರಭುಗಳು ಹೇಳ್ತಿದ್ದಾರೆ, ಶ್ರೀಲ ಪ್ರಭುಪಾದರ ಕರುಣೆ ಎಲ್ಲರ ಮೇಲೆ ಅವ್ಯಾಜವಾಗಿ ನಿರಂತರವಾಗಿ ಇದೆ. ಆದರೆ ಸ್ವೀಕರಿಸುವ ಮನೋಭಾವ ಬಹಳ ಮುಖ್ಯ. ಕರುಣೆ ಅಂತೂ ಸಾಗರದಷ್ಟಿದೆ, ಆದರೆ ನಾವು ಸ್ವೀಕರಿಸುವ ಮನೋಭಾವ ಪ್ರಾಮಾಣಿಕತೆಯಲ್ಲಿ ಸ್ವೀಕರಿಸಿದ್ರೆ ಎಲ್ಲರ ಮೇಲೂ ಆ ಕರುಣೆ ಅನುಗ್ರಹ ಇರುತ್ತೆ ಅಂತ ಹೇಳ್ಬೋದು. Prabhu is here to guide all the time. Anytime I am also available. Anyone wants to call me, I am at their disposal. ನಿಮಗೆ ಏನೇ ಸಮಸ್ಯೆ ಇದ್ದರೂ, ಏನೇ ಸಂದರ್ಭಗಳು ಒದಗಿ ಬಂದರೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಪ್ರಭುಗಳು ಹೇಳ್ತಿದ್ದಾರೆ. ದಯವಿಟ್ಟು ಅವ್ರನ್ನ ಅಂದರೆ ಅವ್ರ ಜೊತೆ ಮಾತಾಡಲಿಕ್ಕೆ ಅಥವಾ ನಿಮ್ಮ ಸಂಕಟದ ಸಮಯದಲ್ಲಿ ನಿಮ್ಮ ಜೀವನದ ಕಷ್ಟಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಅವ್ರ ಇದ್ದಾರೆ ಅಂತ ಆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಎಸ್. Anybody else?
ಇನ್ನೇನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಭು Yeah, yes. ಎಸ್ ಎಸ್ ಅದೇ ಪ್ರಭು ಹೇಳಿದ್ರು ರಾಜನ ಉದಾಹರಣೆ ಕೊಟ್ಟು ಅವರು ಹೆಂಡತಿನೇ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ಹೆಣ್ಣಾಗ್ಬಿಟ್ಟು ಅದೇ ಕೆಲವು ಸಂದರ್ಭದಲ್ಲಿ ಮಾನವ ಜನ್ಮ ದುರ್ಲಭ ಇದು ಹೇಗೆ ಅಂತ ನಾವು ಕನ್ಸಿಡರ್ ಮಾಡ್ತಾರೆ. Okay. Prabhu is telling you explained about a king. He got the birth of a woman. Because he was contemplating on his wife always. But in some time, it is said that somewhere this human form of life is very rare. Yes. So just by remembering his wife, he got such a human form. So how to understand this? Now, he was thinking about his wife, so he got a woman's body. Similarly, if a wife thinks about her husband at the time of death, she will get a man's body in the next life. The Lord says, whatever consciousness is there at the time of your leaving the body, that will be your next life. So that is why the Lord has given all these solutions also, that always think about me. The material world is such that it looks very attractive. This skin looks very attractive. If you have a small blade, what comes out is blood. Is blood attractive? If it is big more injury, bones. Are bones very attractive? That is what is illusion in this material world. Everything looks very attractive. Wife, children, they look very nice. Yes, they are all given by Lord. But they have all been provided to bring everyone into Krishna consciousness, make them understand the truth, because that is possible only in the human form of life, not otherwise. ಪ್ರಭುಗಳು ಏನನ್ನ ಹೇಳಿದ್ರು ಅಂದರೆ, ಮೊದಲನೇದೇ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಥಾಪಿಸಿದ್ದಾರೆ, ಅವರು ದಾಖಲು ಮಾಡಿದ್ಮೇಲೆ ಅದು ಹಾಗೆ ಆಗಬೇಕು. ಎಂ ವಾಪಿ ಸ್ಮರಣೆ ಭಾವ, ಯಾವ ಥರ ನಾವು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ತೀವೋ ಅದೇ ಸ್ಮರಣೆಯಂತೆ ಮುಂದಿನ ದೇಹವನ್ನು ಪಡಿತೀವಿ ಅಂತ. ಅದ್ರ ಜೊತೆಗೆ ಮಾನವ ಜನ್ಮ ಪಡಿಬೇಕಾದ್ರೆ ಆತನಿಗೆ ಸ್ವಲ್ಪ ಈ ಜನ್ಮ ಮಾಡೋ ಸುಕೃತನೂ ಇರುತ್ತೆ, ಜೊತೆಗೆ ಸ್ಮರಣೆ ಯಾವ್ದು ಬಂತೋ ಅದೇ ಆತನಿಗೆ ಬರುತ್ತೆ. ನಾವು ಸಹ ಅದ್ರ ಬಗ್ಗೆ ಸ್ವಲ್ಪ ಅದಕ್ಕೇ ಭಾಗವತದಲ್ಲಿ ಹೇಳಿದ್ದಾರೆ, ಅವರಿವರ ಸ್ಮರಣೆ ಮಾಡೋದನ್ನು ಬಿಟ್ಟು ಭಗವಂತನ ಸ್ಮರಣೆನ ಯಾವಾಗಲೂ ಮಾಡ್ತಾರೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಗೆ ಬರುತ್ತೆ ಅಂತ. ಆದರೆ ಅದು ಅಷ್ಟು ಸುಲಭ ಅಲ್ಲ, ನಮಗೆ ಸಾಕಷ್ಟು ಆಕರ್ಷಣೆ ಇರುತ್ತೆ, ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದರೆ ಅದರ ನಡುವೆಯೂ ನಾವು ಈ ಸೀರಿಯಸ್ನೆಸ್ನ ಅರ್ಥ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಗಮನವನ್ನು ವಹಿಸಬೇಕು ಅಂತ. ಕ್ಲಿಯರ್? ಥ್ಯಾಂಕ್ ಯು. ಹಾಂ ಹೌದು ಪ್ರಭು ಅದನ್ನೇ ಹೇಳಿದ್ರು. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ಈ ಮಾನವ ಜನ್ಮದಲ್ಲಿ ಮಾತ್ರ ಹೆಚ್ಚು ಅವಕಾಶ ಇರೋದು ಭಗವಂತನ ಸ್ಮರಣೆ ಮಾಡೋಕ್ಕೆ, ಮತ್ತು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡೋದಕ್ಕೆ ಹೆಚ್ಚು ಅವಕಾಶ ಇರೋದು ಅಂತ. ಎಸ್ ಪ್ರಭು. ಪ್ರಭು was telling this human form of life is very important, as you mentioned. He could remember again that. Yes. Thank you, Guru. Hare Krishna. Dhanyawad. Anybody else? Yes. I'm 78 now. I've been delayed getting involved with Krishna conscious Yes. in the younger age. Okay. I don't blame my parents, I don't blame myself Okay. or whatever is there. Okay. I've been involved from past one year. It's Okay. already I'm breaking Okay. my body and mind may not be able to cope with the feel. Okay. There's some sort of resistance and all. So how do I cope up with that? Because all these days I just, younger days I spent like that, and then the youth days I spent in a different way. Now this Krishna conscious came only from 1 year now. Okay. So how could I cover up all this delay? Losses is not good. Don't think you should cover up everything in this life itself. It may not be possible. But Shastras explain, whatever you perform in this life, material activities finish with this life. If you are a doctor, next life you need not be a doctor. But devotional service is such that whatever you practice, if you have practiced 20%, next life starts with 21%. Till you complete 100%. That Lord arranges. That is what Shastras explain. He arranges a birth in such a family that you can continue the devotional service while you left. How sure I am? How sure I am? How sure? If you understand Bhagavad Gita and Bhagavatam fully, that is enough for you to understand. Yes. Now don't waste a single minute, since you understand the truth.
ಪ್ರಭುಗಳು ಹೇಳಿದರು. ಮತ್ತು ಅದೇ 2ನೇ ಅಧ್ಯಾಯದ ಪ್ರಭು ಹೇಳ್ತಿದ್ರು ಅಂದರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ ಕೃಷ್ಣ ಹೇಳ್ತಾರೆ. ಇದರಲ್ಲಿ ನಾಶವಾಗಲಿ ಕುಗ್ಗುವುದಾಗಲಿ ಇಲ್ಲ, ಸ್ವಲ್ಪ ಮಾಡಿದ್ರೂ ಸಹ ಅದು ನಮ್ಮನ್ನು ಮಹಾಭಯದಿಂದ ಕಾಪಾಡುತ್ತೆ ಮತ್ತು ಮುಂದಿನ ಜನ್ಮಗಳಿಂದ ನಮ್ಮನ್ನು ಅದನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಅದನ್ನೇ ಪ್ರಭು ಹೇಳ್ತಿದ್ರು. ಈ ಒಂದು ಜನ್ಮದಲ್ಲಿ ನಾವೇನಾದ್ರು PhD ಓದಿದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಆ PhD ಬರೋದಿಲ್ಲ. ಅಥವಾ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಕೆನರಾ ಬ್ಯಾಂಕ್ ಹೋಗ್ಬಿಟ್ಟು ಇಷ್ಟು ಬ್ಯಾಲೆನ್ಸ್ ಇಟ್ಟಿದ್ವಿ ಅಂದರೆ ಕೊಡೋದಿಲ್ಲ, ಆಚೆ ಕಳಿಸ್ಬಿಡ್ತಾರೆ. ಆದರೆ ಭಕ್ತಿ ಸೇವೆ ಮಾತ್ರ ಆ ಥರ ಅಲ್ಲ. ಅದು ಈ ಜನ್ಮದಲ್ಲಿ 20% ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ 21 ಸ್ಟಾರ್ಟ್ ಆಗುತ್ತೆ. ಈ ಜನ್ಮದಲ್ಲಿ 99 ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ 100%ಗೆ ಅದು ಹೋಗುತ್ತೆ. ಆದ್ದರಿಂದ ಇದು ಯಾವತ್ತೂ ನಾಶ ಆಗೋದಿಲ್ಲ. ನಾಶವಾಗದೇ ಇರುವಂತಹ ಒಂದು ಧನ ಅಂದರೆ ಅದು ಭಕ್ತಿ ಸಾಧನ ಅಂತ ಪ್ರಭುಗಳು ಹೇಳ್ತಾರೆ. These children have taken it up because in the previous birth they have done something. That's why from the right young age that attraction is there. Not every child has got that attraction, but they have done something, so they got immediately attracted to it. ಈ ಮಕ್ಕಳಿಗೆ ಯಾಕೆ ಆಕರ್ಷಣೆ ಇದೆ ಅಂದರೆ ಅವರು ನಿಮ್ಮಂತೆ ಇರಬೇಕಾದ್ರೆ ಹಿಂದೆ ಏನೋ ಒಂದು ಅವ್ರಿಗೆ ಸುಕೃತ ಅಥವಾ ಭಕ್ತಿ ಸೇವೆ ಸ್ವೀಕರಿಸಿರ್ಬೋದು, ಅದಕ್ಕೆ ಅವ್ರಿಗೆ ಮೊದಲಿಂದನೇ ಅವ್ರಿಗೆ ಸಿಕ್ಕಿದೆ ಅಂತ. ಅನೇಕ ಮಕ್ಕಳಿಗೆ ಆ ಅವಕಾಶ ಇಲ್ಲ. Is it clear? How society can make up that? Because I am delayed this opportunity because of. Now you got it, take it, make use of it. Now it's okay. But youngsters, Ah. is it better to put them in the syllabus or in the school, this thing? They are running. No, but running classes for children. You were running now. Okay. I have told them to try to run some programs for children so that we can give as much exposure to children also, whether school or college and all these things. It's a new place which he has established. It takes time. So it is already there in the agenda to promote this to the children. We have other places also where they conduct classes only for children of their age. But he's relatively new 1 year, so it may not be possible straight away, but it is there in the planning stage. Okay. Yes. You told our bhakti will continue in the next birth. Yes. So that means there's a positive that will get a human body itself. Because Not necessarily. If you have consciousness throughout your life, Bharat Maharaj saw deer for a short time. He saw a small deer, brought it home, developed an affection for that. That became a disturbance at the last stage of his life. Like that, so many disturbances has come, which we can't say we can be free from that. We should continue our endeavor. Ultimately, it is the consciousness that we have. Now, Krishna consciousness means doing everything in the service of Krishna. Even if you have not been able to complete it. For example, somebody likes to eat, can we say this? Biscuit or something. Some people might develop a taste for eating biscuits. Biscuits are available in ISKCON also. Biscuits are available outside also. So if you want to satisfy your senses, you can do that. But your consciousness will be diluted to that extent. So that is up to you. Mataji, you got answer. Continue. ಮಾತಾಡಿ ಪ್ರಶ್ನೆ ಕೇಳಿದ್ರು ಅಂದರೆ ನೀವು ಹೇಳಿದ್ರೆ ಭಕ್ತಿ ಸೇವೆ ಮಾಡಿದ್ರೆ ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ. ಆದರೆ ಮನುಷ್ಯ ಜನ್ಮನೇ ಸಿಕ್ಕಿ ಕಂಟಿನ್ಯೂ ಮಾಡ್ತೀವ ಅಂತ ಹೇಳಿದ್ರು. ಆದರೆ ಪ್ರಭು ಹೇಳಿದ್ರು ಆ ಥರ ಗ್ಯಾರಂಟಿ ಏನಿಲ್ಲ. ನಮ್ಮ ಪ್ರಜ್ಞೆ ಬಹಳ ಮುಖ್ಯವಾದದ್ದು. ನಾವು ಅಂತ್ಯಕಾಲದಲ್ಲಿ ಒಳ್ಳೆಯ ಪ್ರಜ್ಞೆ ಇಟ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಆ ಪ್ರಜ್ಞೆಯಿಂದಲೇ ನಮ್ಮದು ಮುಂದೆ ಮುಂದುವರ್ಸೋದಕ್ಕೆ ಅವಕಾಶ ಆಗುತ್ತೆ ಅಂತ. ಸೊ ಅಂತ್ಯಕಾಲದಲ್ಲಿ ಒಳ್ಳೆಯ ಪ್ರಜ್ಞೆ ಇರಬೇಕಂದ್ರೆ ಜೀವನ ಪೂರ್ತಿ ಒಳ್ಳೆಯ ಪ್ರಜ್ಞೆ ಇದ್ರೇ ಅದು ಅಂತ್ಯಕಾಲದಲ್ಲಿ ಬರಲಿಕ್ಕೂ ಸಾಧ್ಯ. ಒಂದು ಉದಾಹರಣೆ ಕೊಟ್ಟರು ಅಂದರೆ ಈಗ ನಾವು ಏನಂತಾರೆ ಬಿಸ್ಕೆಟ್ ತಿನ್ನಬೇಕು ಅಂತ ಅನ್ನಿಸ್ಬೋದು. ಹೊರಗಡೆ ತಿನ್ನೋ ಬದಲು ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಮನೇಲಿ ಮಾಡ್ತೀವಲ್ಲ ಅಥವಾ ಭಕ್ತರು ಮಾಡ್ತೀವಲ್ಲ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ಬೋದಲ್ವ. ಸೊ ನಮ್ಮ ಅಪೇಕ್ಷೆಯನ್ನು ಪೂರೈಸ್ಕೊಳ್ಬಹುದು. ಆದರೆ ಅದನ್ನು ಕೆಳಮಟ್ಟದಲ್ಲಿ ಪೂರೈಸ್ಕೊಳ್ಳೋ ಬದಲು ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪವಾಗಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದಲ್ವ. ಈ ಥರ ನಮ್ಮ ಜೀವನವನ್ನು ಕೃಷ್ಣ ಅಂದರೆ ಒಂಥರ ಕೃಷ್ಣಾಕರಣಗೊಳಿಸ್ಕೊಳ್ಬೇಕು. ಎಲ್ಲ ವಿಷಯವನ್ನು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಮಾಡೋದಾಗ ನಮ್ಮ ಅಪೇಕ್ಷೆಯನ್ನು ಪೂರೈಸಿಕೊಂಡು ಭಗವಂತನ ಸೇವೆಯನ್ನು ಮಾಡದಂತೆ ಆಗುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. Is it clear? Okay. Okay, done? Yes, I have a question. Yes. Why not? ಅಂದರೆ initially some devotees means some newcomers they asked. So that question I am asking on behalf of them. So we started our class and today it was very useful class, but still what comes in their mind
ಆರ್ ವಾಟ್ ವೇ ರಿಕಮೆಂಡ್ ಐ ಆಸ್ಕಿಂಗ್ ಯು ಮೀನ್ಸ್ ಜಾಸ್ತಿ ಸ್ವಲ್ಪ ಬಂದ ತಕ್ಷಣ ಸಾಯೋದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ದೀವಿ. ಸಾಯೋ ಯಾವ ಥರ ಸಾಯೋ ಹೌ ಟು ಮೀನ್ಸ್ ಯು ಆರ್ ಟಾಕಿಂಗ್ ಮೋರ್ ಆನ್ ಹೌ ಟು ಲೀವ್ ದಿಸ್ ಬಾಡಿ, ಯು ಆರ್ ಸ್ಪೀಕಿಂಗ್ ಡೆತ್ ಅಬೌಟ್ ಡೆತ್ ಮೋರ್. How to we can speak some auspicious things also. If we are speaking in a negative way like that, how to answer that? Okay. I have come with some more examples. For example, Narottam Das Thakura was a great devotee of the Lord. Mahaprabhu predicted the day this boy comes and takes bath in this river, the river will overflow. And it happened. And that's how Narottam Das Thakura took birth. There are many examples which are very auspicious also. But the chapter today describes about disappearance, not appearance. The purport in both the slokas refers more to leaving the body, Kunti Devi or Pandavas. If it is birth, I could have taken Parikshit Maharaj. He saw the Lord in the womb of the mother. What more greater than can be there? So I try to take the classes based on the purport that is given. ಓಕೆ ಎಸ್, ಪ್ರಭುಗಳು ಹೇಳಿದರು. ಅಂದರೆ ನಾವು ನೀವು ಆ ಥರ ಅಂದ್ಕೊಳ್ಬೇಡಿ, ನಾವು ಕೃಷ್ಣ ಅವತಾರ ಅಥವಾ ಪರೀಕ್ಷಿತ್ ಮಹಾರಾಜನ ಅವತಾರ ಅಂತ ವಿಷಯ ಬಂದಾಗ ಅದರ ಬಗ್ಗೆನೇ ಹೇಳ್ತೀವಿ, ಅದೂ ಅತ್ಯಂತ ಮಂಗಳಕರವೇ. ಇವತ್ತಿನ ವಿಷಯ ಭಗವಂತನ ಅಂತರ್ಧಾನ, ಅವರು ಯಾವ ರೀತಿ ಈ ಲೋಕವನ್ನು ತಿಳಿಸಿದ್ರು ಅಂತ ವಿಷಯ, ಅದು ಬಂದಿರೋದಕ್ಕೆ ಆ ವಿಷಯ ನಡೀತಾ ಇರೋದಕ್ಕೆ ಅದರ ಬಗ್ಗೆ ಮಾತಾಡಿದ್ವಿ. ಆದರೆ ಒಂದು ಬಹಳ ಮುಖ್ಯವಾಗಿದೆ ಅಂದರೆ ಅದು ಸ್ವಲ್ಪ ನಮಗೆ ಕಷ್ಟ ಅನಿಸ್ಬೋದು ಸ್ವೀಕರಿಸೋಕ್ಕೆ, ಆದರೆ ಅದು ನಿಜ, ಅದು ಫ್ಯಾಕ್ಟು. ನಾವು ಒಂದಲ್ಲ ಒಂದು ದಿವಸ ಏನು ಮಾಡಬೇಕು, ಆ ಪರಿಸ್ಥಿತಿಗೆ ಬರಲೇಬೇಕು. ಆದ್ದರಿಂದ ಅದನ್ನು ನಾವು ಅರ್ಥ ಮಾಡಿಕೊಂಡು ತಿಳುವಳಿಕೆ ಪಡ್ಕೊಳ್ಬೇಕಾದ್ದು ಬಹಳ ಮುಖ್ಯ ಅಂತ ಪ್ರಭುಗಳು ಹೇಳ್ತಾರೆ. Like Prabhu said, he came very late, so it was more emphasized when we have a class based on appearance of the Lord or Vaishnavas. We can go through some examples from other examples from the scriptures also. Chaitanya Mahaprabhu's appearance, so many pastimes are there. ಅನೇಕ ವೇಳೆ ನಾವು ಭಗವಂತನ ಅವತಾರಗಳು, ಭಗವಂತನ ಭಕ್ತರ ಅವತಾರಗಳ ಬಗ್ಗೆಯೂ ಸಹ ಮಾತಾಡ್ತೇವೆ, ಅದನ್ನು ಸಹ ಕೇಳಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ ಅಂತ ಪ್ರಭು ಹೇಳ್ತಾರೆ. ಎಸ್ ಪ್ರಭು, ಐ ಗಾಟ್ ಆನ್ಸರ್. Okay. Thank you all very much. Granth Srimad Bhagavatam ki jai, Srila Prabhupada ki jai. ಹರೇ ಕೃಷ್ಣ. ಪೂಜ್ಯರಾದ ತೀರ್ಥ ಚೈತನ್ಯ ಪ್ರಭುಗಳು ನಮ್ಮ ಸೆಂಟರ್ನ ವಿಸಿಟ್ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಹಾಗೆ ಇವರು ಎಲ್ಲ ಕಡೆ ಪ್ರವಚನ ಮೀಟಿಂಗ್ ಇರುತ್ತೆ, ಇದೆಲ್ಲದ್ರ ಮಧ್ಯ ಬಿಡುವು ಮಾಡಿಕೊಡ್ದೆ ನಮ್ಮ ಸೆಂಟರ್ಗೆ ಬಂದಿದ್ದಾರೆ, ಅದಂತೂ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ಪ್ರವಚನದಲ್ಲಿ ಈ 2 ಶ್ಲೋಕಗಳಲ್ಲಿ ಚೆನ್ನಾಗಿ ಅರ್ಥ ಆಗಲಿ ಅಂತ ಮಹಾಭಾರತದ ಅನೇಕ ಸನ್ನಿವೇಶಗಳನ್ನ ತಗೊಂಡು ಉದಾಹರಣೆ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಹರಿದಾಸ್ ಠಾಕೂರ್ ಅವರ ಗ್ಲೋರೀಸ್ ಬಗ್ಗೆನೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರ ಮುಖಾಂತರ ಹೇಳೋ ಮುಖಾಂತರ ಕೃತಜ್ಞತೆ ತಿಳಿಸು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈಗ